मारे तो हाथी की मार, लूटे तो बंडा के लूटा। ನಾನು ಈ ಜಿಲ್ಲೆಯ ಪ್ರಭಾವಿ ಎಮ್ಎಲ್ಎ. ಹಿಡಿದ ಕೆಲಸವನ್ನು ಬಿಡದೆ ಸಾಧಿಸುವ ಛಲದಂಕಮಲ್ಲ. ರಾಜಕೀಯ ಗಣಿತದ ಗುಣಾಕಾರವನ್ನರಿತ ಅಗಣಿತ ಸರದಾರ ಈ ಅಧಿಪತಿ. ಪಕ್ಷಗಳ ವ್ಯಕ್ತಿಗಳು ವಿಭಜನೆಗೊಂಡು ವಿಕಾರವಾದರು. ವಿವೇಕ ಉಪಯೋಗಿಸಿ ಸನ್ಮಾನಗಳನ್ನು ಸಾಲು ಸಾಲಾಗಿ ಪಡೆದ ಸೇನಾಧಿಪತಿ ಈ ಛಲಪತಿ. ಕಾಲಕ್ಕೆ ತಕ್ಕಂತೆ ಜಾತಿ ಹಣ ಎಂಡದ ದಾಳಗಳನ್ನು ಒದಗಿಸುವೆ. ಕುಟಿಲ ನೀತಿಯ ಚದುರಂಗದಾಟದಲ್ಲಿ ಸತ್ತವನಿಗೆ ಸನ್ಮಾನ, ಬದುಕಿದವನಿಗೆ ಬೆದರಿಕೆ. ಸತ್ತವನಿಗೆ ಸನ್ಮಾನ, ಬದುಕಿದವನಿಗೆ ಬೆದರಿಕೆ. ಅದಕ್ಕೆ ಈ ಜಿಲ್ಲೆಯೊಳಗೆ ಬಲ್ಲಿದ ಮುಖಂಡ ನಾನೀಗ. ಅದಕ್ಕೆ ಒಲಿದಿದೆ ಗೆಲುವಿನ ವ್ಯಾಕರಣ. ಇದೇ ನನ್ನ ರಾಜಕೀಯದ ಸಮೀಕರಣ. ಇದನ್ನರಿಯದ ಅವಿವೇಕಿಗಳಿಗೆ ನಾನೇ ಮುಂದೊಂದು ದಿನ ನಾ ಚೆಲ್ಲಾಡುವೆ ಈ ನೆಲದ ಮೇಲೆ. ಇದನ್ನು ಶತಶತಮಾನಗಳು ಸರಿದರು ಭಾರತದ ರಾಜಕೀಯ ರಾರಾಜಿಸುತ್ತದೆ. ನನ್ನಂತ ಬಲ್ಲಿದವನ ಸಿಂಗಾರದ ಸೆರಗಿನಲೆ. ಅದೇ ಬಲ್ಲಿದವನ ಸಿಂಗಾರದ ಸೆರಗಿನಲ್ಲಿ ಸಾಯಬೇಕು ಈ ರಾಜ್ಯದ ರೈತ. ಒತ್ತಡದಾಗಿನ ಸರ್ಪ ಓಂಕರಿಸಿ ತನ್ನ ಹಸಿವನ್ನು ತೀರಿಸಿಕೊಂಡಂತೆ
ನಮ್ಮ ಸಿರಿತನದ ಅಂದದ ಆಸೆ ತೀರಬೇಕು. ಮಂದ ಮತಿಗಳ ಬಾಳನ್ನ ಹರಿದಾಗಿಸಿ ಈ ನಿಮ್ಮ ಸ್ನೇಹಕ್ಕೆ ನಾನು ಆಭಾರಿ. ಹಬಾರಿ ಶಂಕರ್, ನಾವೇನು ಅಪರಿಚಿತರೇ? ಹೇಗೆ? ಹಾ, ಇರಲಿ ಶಂಕರ್. ಹೇಗೆ ನಡೆದಿದೆ ನಿನ್ನ ಕೆಲಸ ಕಾರ್ಯಗಳು? ಬಾಗಿದ ಬೆನ್ನು ಭೂಮಿ ಗಂಟಿಸಿಕೊಂಡು ಬಾಳುವ ಬಡ ಭಿಕಾರಿಗಳು ಈ ದೇಶದಲ್ಲಿರುವಾಗ ನಿರಾಯಾಸವಾಗಿ ಸಾಗಿದೆ ಈ ಶಂಕರನ ಕೆಲಸ. ನನ್ನ ಫ್ಯಾಕ್ಟರಿಯಲ್ಲಿರುವ ಕಾರ್ಮಿಕರ ಕಿವಿಗಳನ್ನ ಕ್ರಾಂತಿ ಎಂಬ ಮುದಿ ಮರದ ಎಲೆ ಉದುರುವ ಶಬ್ದಕ್ಕೆ ಒಂದು ವೇಳೆ ಎದುರಾದರೆ ಕೊನೆಗುಳಿಯುವುದು ಬಡ ಪಾಯಿಗಳ ಮನೆ ಅಂಗಳದಲ್ಲಿ ಅವರವರ ಎಣ ಮತ್ತು ಅದರ ವಾಸನೆ. ಹಾ ಶಂಕರ್, ನಿನ್ನ ರೈಸ್ ಮಿಲ್ಲಿನಲ್ಲಿ ಕೆಲಸ ಮಾಡುವ ಕೂಲಿಕಾರರು ಪ್ರತಿಭಟನೆ ಮಾಡುತ್ತಿರುವರೆಂದು ಕೇಳ್ಪಟ್ಟೆ. ಶಂಕರ್, ಏನಾಯ್ತಾ ವಿಷಯ? ಹಣ ಚೆಲ್ಲಿದೆ. ಶಕುನಿಗೆ ಹೊಡೆದಾಳುವ ಈ ಬಗೆಯ ನೀತಿಯಲ್ಲಿ ಹೊಡಿತು ಒಂದೇ ಒಂದು ಬಾಣ. ಬಳಲಿ ಬೆಂಡಾದರೂ ಕ್ರಾಂತಿಯ ಬೆನ್ನು ಬಿದ್ದಿದ್ದ ಬುದ್ಧಿಗೇಡಿ ನಾಯಕರು. ಬೈ ಚಲಪತಿ ಅವರೇ, ಹೇಳಿ ಶಂಕರ್. ಈ ಊರಿನ ಮುಂದಿರುವ 50 ಸರ್ಕಾರಿ ಜಮೀನಿದೆ ಅಂತ ಕೇಳ್ಬಿಟ್ಟೆ. ಆ ಜಮೀನಿನ ದಾಖಲೆಗಳನ್ನು ತಂದೆ. ಇನ್ನು ಮುಂದಿನ ಕೆಲಸ ವಿರೋಧಿಗಳು ಪ್ರತಿರೋಧಿಗಳು ಪ್ರತಿಭಟನೆಗೈದರು. ಪ್ರತಿರೋಧ ತೋರದೆ ಕುಟಿಲ ನೀತಿಯಲ್ಲಿ ಕರಳ ಕೊಯ್ದು ಕುಳಿತುಕೊಳ್ಳುವೆ ನನ್ನ ಚಕ್ರ ವ್ಯೂಹದೊಳಗೆ ನಾನು. ಬಡವರ ಬದುಕೆಂಬ ಬಟ್ಟೆಯನ್ನು ಬೇಲಿಗೆಸಲು ಬಗೆ ಬಗೆಯ ಪಾತ್ರಗಳನ್ನು ಪರದೆಯ ಮೇಲೆ ಸೃಷ್ಟಿಸಿ ಸೈ ಎನಿಸಿಕೊಳ್ಳಬಲ್ಲ ಈ ಚಲಪತಿ ಬಿಳಿ ಬಟ್ಟೆಯ ಭೂಪತೆ. ರಾಜಕಾರಣದ ಸವಿಯೂಟಕ್ಕೆ ಸೋತು ರಾಜಕಾರಣದ ರಾಜಮಾರ್ಗದ ಒಳ ಇರಿತವನ್ನು ಅರಿತ ಚತುರನಿ ಸಮಸ್ತ ಈ ಸಮಾಜ ಸಾಯುತ್ತಿದೆ ನಿಮ್ಮ ರಾಷ್ಟ್ರ ರಾಜಕಾರಣದ ಸವಿಯೂಟಕ್ಕೆ ಸೋತು. ಇನ್ನೂ ಇದ್ಯಾವ ಲೆಕ್ಕ ನನ್ನ ಮಿತ್ರನಿಗೆ? ಶಂಕರ್, ಇದೇನು ಹೊಗಳಿಕೆಯೋ ಅಥವಾ? ತಪ್ಪು ತಿಳಿಯಬೇಡಿ ಚಲಪತಿಯವರೇ. ನಿಮ್ಮ ಸ್ನೇಹದ ಬಾಂಧವ್ಯ ಶ್ರೀರಾಮಚಂದ್ರನಂತಿರುವ ನಿಮ್ಮ ನನ್ನ ಹೃದಯದ ತುಂಬ ಶ್ರೀರಾಮಚಂದ್ರನಂತಿರುವ ನಿಮ್ಮನ್ನೇ ತುಂಬಿಕೊಂಡಿರುವುದು ಈ ಹನುಮಂತ. ಹೀಗಿರುವಾಗ ಹೊಗಳಿ ವನ್ನ ಶೂಲಕ್ಕೇರಿಸುವಷ್ಟು ನಟುಕನಲ್ಲ ಈ ಶಂಕರ. ಭಾನುಮತಿಯ ಕರಿಮಣಿಗಳು ಕೊರಳದಾರದಿಂದ ಜಾರಿದರು. ಆ ಸುಯೋಧನ ಕೋಪಿಸಿಕೊಳ್ಳಲಿಲ್ಲ. ಕರ್ಣನ ಸ್ನೇಹಕ್ಕೆ ತಲೆಬಾಗಿ ಅದೇ ರೀತಿಯಾದ ನಂಬಿಕೆ ನಿನ್ನ ಮೇಲಿಟ್ಟಿರುವೆ. ಸ್ವಲ್ಪ ವ್ಯತ್ಯಾಸವಾದರೂ ಉಳಿಯದು ನಿನ್ನ ಪ್ರಾಣ. ಈ ಚಲಪತಿ ಓಡುವನು ವಿಷದ ಬಾಣ. ಚಲಪತಿಯವರೇ, ಎಸ್, ಐ ಆಮ್ ದ ಕಿಂಗ್ ಆಫ್ ದ ಕಿಂಗ್. ಈ ಚಲಪತಿ ಶಂಕರ್, ಈ ಊರಿನಲ್ಲಿ ಏನೇ ನಡೆದರು ನಿಮ್ಮ ಅನುಮತಿ ಇಲ್ಲದೆ ಯಾವುದೂ ನಡೆಯಬಾರದು. ಎಸ್ ಶಂಕರ್, ಎಸ್, ನಾನೇ ಸರ್ವಾಧಿಕಾರಿ, ನಾನೇ ಸರ್ವೇಶ್ವರ. ಶಂಕರ್, ನಿನ್ನ ರೈಸ್ ಮಿಲ್ ವ್ಯವಹಾರ ಕಮಿಷನ್ ಎಲ್ಲದಕ್ಕೂ ನನ್ನ ಸಹಾಯ ಸಹಕಾರ ಇದ್ದೇ ಇರುತ್ತದೆ. ಮಿಗಿಲಾಗಿ ನಿನಗೇನಾದರೂ ಸ್ವಲ್ಪ ತೊಂದರೆ ಬಂದರೂ
ತಕ್ಷಣವೇ ತಿಳಿಸು, ನಿರ್ನಾಮ ಮಾಡುವೆ ನಿನಗಾದ ವಿಘ್ನವನ್ನು. ರಾಜಕೀಯದ ತೂಗುಯ್ಯಾಲೆಯಲ್ಲಿ ತೇಲಾಡುತ್ತಿರುವ ಈ ಜಗದೋದ್ಧಾರಕ ಚಲಪತಿಗೆ ಎದುರಾಗುವ ಎದೆಗಾರಿಗೆ ಯಾರಿಗಿದೆ ಈ ಊರಿನಲ್ಲಿ? That is, ಈ ಚಲಪತಿ. ಎದುರಾದವರ ಎದೆ ಸೀಳುವನು ಈ ಶಂಕರ್. ಆ ಜವಾಬ್ದಾರಿ ನಮ್ಮದು. ಅದಕ್ಕೆ ಹೆಗಲಾಗಿ ಬಲ ತುಂಬುವ ಜವಾಬ್ದಾರಿ ನಿಮ್ಮದು. ವಿಧಿವಿಧಾತನ ವಿರುದ್ಧವೇ ಎದ್ದು ಗಟ್ಟಿಗೆ ಸೂತ್ರವನ್ನು ನೀಡಿದ ಸೂತ್ರಧಾರಿ ನಾನು. ಇನ್ನು ನೀನು ಮಾಡುವ ಕೆಲಸಗಳಿಗೆ ಹೇಗಲಲ್ಲ ಶಂಕರ್, ಇಡೀ ಜೀವನವನ್ನೇ ನಿನಗರ್ಪಿಸುವೆ. ರಾಜಕೀಯ ಜೂಕಾಲೆಯಲ್ಲಿ ಜೀಗುತ್ತಿರುವ ಈ ಜಗದಾರಕನಿಗೆ ಜಯವು ದೂರಾಗಲು ಶಂಕರ್, ಜಯವು ದೂರಾಗಲು. ನಿಮ್ಮ ಸ್ನೇಹದ ಬಾಂಧವ್ಯ ಸವಿಜೆಯನ್ನು ತಂದಿದೆ ಈ ಶಂಕರನ ಬಾಳಿನಲ್ಲಿ. ನಿಮ್ಮ ನಮ್ಮ ಹೊರತು ಮತ್ತಾರು ಬೆಳೆಯಬಾರದು ಈ ಊರಿನಲ್ಲಿ. ಶಂಕರ್, ಯಾರಾದರೂ ಬೆಳೆದು ಎದುರಾದವರು ಏರಿಸಬೇಕು. ಮರುಗಳಿಗೆ ಎಲೆ ಎದುರಾದವರ ಎದೆ ಸೀಳುವನು ಈ ಶಂಕರ್. ಚಲಪತಿಯವರೇ, ಒಂದು ವಿಷಯವನ್ನು ಕೇಳ್ಪಟ್ಟೆ. ಧರ್ಮರಾಜನ ತಮ್ಮ ನಾಗರಾಜ್ ಅಮೆರಿಕದಲ್ಲಿ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಈ ಊರಿಗೆ ಬಂದಿದ್ದಾನೆ. ಅದು ಈ ಊರಿನಲ್ಲಿ ಒಕ್ಕಲತನ ಮಾಡುತ್ತಾನಂತೆ. ಒಕ್ಕಲತನ ಅಲ್ಲ ಶಂಕರ್, ಇದು ಅವನ ತಿಕ್ಕಲತನ. 4 ಗೋಡೆಗಳ ಮಧ್ಯೆ ಎಸಿ ಬರುವಂತೆ ಸುಲಭ ಎಂದು ತಿಳಿದಿರಬೇಕು ಆ ತಿರುಬೋಕೆ. ಶಂಕರ್, ಸದ್ಯಕ್ಕೆ ನಮಗೆ ಅವನಿಂದ ಯಾವುದೂ ತೊಂದರೆಯಿಲ್ಲವೆಂದಾದ ಮೇಲೆ ಮತ್ತೇಕೆ ಅವನ ಚಿಂತೆ? ಹಾ ಶಂಕರ್, ನೀನು ಹೇಳಿದ ಈ 50 ಎಕರೆ ಜಮೀನನ್ನು ಇನ್ನು 5-6 ತಿಂಗಳಲ್ಲಿ ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡುವೆ. ನಂತರ ಆ 50 ಎಕರೆಯಲ್ಲಿ 30 ಎಕರೆ ನನಗೆ, ಮಿಕ್ಕ 20 ಎಕರೆ ನಿನಗೆ. ಏನಂತೀಯ ಶಂಕರ್? ಬೈ ಆಲ್ ಮೀನ್ಸ್ ನಿಮ್ಮ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ಶಂಕರ್, ಬರೀ ಮಾತಿನಲ್ಲಿ ಕಾಲ ಕಳೆಯುವೆಯೋ ಅಥವಾ ಏನಾದರೂ? ಐ ವಿಲ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಫೀಲಿಂಗ್ಸ್. ಹಲೋ,
ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಮಕ್ಕಳಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋಗ ರೋಗ ಮೊದಲು ಏರಿದ ಗುಂಗಲ್ಲಿ ಕುಣಿಯೋಣ ಮನವು ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ ಮತ್ತು ಭರಿಸುವ ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ನೆತ್ತಿಗಾರಿದ ಈ ದಿನ ನಿಶಯ ನೆತ್ತಿಗಾರಿದ ಈ ದಿನ ನಿಶಯ ಕುಣಿಯ ನಮಗೆ ಭಾವಗ ತಿನ್ನಬೋ ಮತ್ತಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂಗದ ಹೇ ಕನಸು ಕಾಣಲು ತಪ್ಪಲ್ಲ ಹೊಡೆಯು ನೀ ಗೋಲಿ ಬರವು ಕೆಟ್ಟಿರೋ ನಾಲಿಗೆಗೆ ಚಕವು ಮಾಮೂಲಿ ಯಾರು ಬಂದರು ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಎನ್ನ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆದೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂಗರ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಿನ್ನ ಮಾರಿ ನೋಡಂಗ ಒಂದು ಊರಲ್ಲಿ ಒಬ್ಬ ಹುಡುಗನಿದ್ದನು, ಯಾರಿಗೂ ಹೆದರದ ರಣಧೀರನು. ಮಜಣ ಎಲ್ಲಿದೀಯಪ್ಪ?
ನೀನು ಆಲ್ರೆಡಿ ಜನಗಳ ಮಧ್ಯೆ ಸೇರ್ಕೊಂಡ್ಬಿಟ್ಟಿದೀಯಾ. ಜನಗಳ ಬೆನ್ನೆಳ್ಳಿ ಜನಗಳ ಮತ್ತು ನಮ್ಮಗಳ ಭಾವಚಿತ್ರಗಳನ್ನ ಸೆರೆ ಇಡಲು ಅಣಿಯಾಗಿದೆ ಅಂತ ನನಗೆ ಗೊತ್ತಿದೆ. ಜೈ ಆಂಜನೇಯ, ನೀನೇ ಕಾಪಾಡಪ್ಪ ತಂದೆ. ಅಲ್ಲ, ಈ ಹುಡುಗಿಯರನ್ನ ಸಾಯೋದೇ ನಮ್ ಕೆಲಸ ಆತಂದ್ರ ಕತ್ತಿಗಿಂತ ಕಡೆಯದಿತ್ತು ನಮ್ಮ ಬಾಳು. ಈ ಹುಡುಗಿಯರೇ ಹಿಂಗೆ ತಮ್ಮ ಯೌವನದ ನಗೆಯಲ್ಲಿ ನಮ್ಮನ್ನ ಕಡಲಲ್ಲಿ ತೇಲಿಸಿ ನಾ ಬರೋವರೆಗೆ ಕಾಯೋ ಮೂಳ ಅಂತ ಹೇಳಿ ಮನೆಗೆ ಹೋಗ್ಬಿಡ್ತಾರ. ನಾವಿಲ್ಲೇ ರಸ್ತೆ ಮಧ್ಯೆ ನಿಂತ್ಕೊಂಡು ಕೈ ಇಸ್ಕೊಂಡು ಬಾಯ ಬಂದು ಉಗುಳು ಸಹಿತ ಒಳ ನುಗ್ಕೊಂಡು ಈಗ ಬರ್ತಾಳ ಆಗ ಬರ್ತಾಳ, ಈಗ ಬರ್ತಾಳ ಆಗ ಬರ್ತಾಳ ಅಂತ ಕಾದು 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 ಕಾಯಿಸುವ ಹುಡುಗಿಯರ ಯಾರು ತಿಳಿಸಬಾರದು. ನೋಯಿಸಿದರು ನಾನಿನ ಪ್ರೀತಿಸಿದೆ, ನಾನಿನ ಪ್ರೀತಿಸಿದೆ. ಬಸ್ಸು ಮಾಮ ಬರೋದು ಸ್ವಲ್ಪ ಲೇಟ್ ಆಯ್ತು. ಸಾರಿ. ಬಂದ ಕೋಪಕ್ಕೆ ವಿರಹ ವೇದನೆಯಾಗಿ ಅಮರ ಪ್ರೇಮಿಯಂತೆ ಒಂದ್ 90 ಒಡೆಯನ ಅಂತ ಅನ್ಕೊಂಡೆ. ಎಲೆಕ್ಷನ್ ಟೈಮ್ ಎಲ್ಲ ಬಂದಾಡ್ತವೆ. ಅಷ್ಟಾಗ ನೀ ಬಂದ್ ನೋಡ ನಿಂಗೆ. ಈಗ ಸಮಾಧಾನ ಆತೇನೋ ಬಸ್ಸು ಮಾಮ? ನಿಂಗೆ ನನ್ನೆದೆಯ ಕೋಪವೆಲ್ಲ ದೂರ ಆಗಿ ಕೈ ಬೀಸಿ ಕರೆಯುತ್ತಿದೆ ನಮ್ಮಿಬ್ಬರ ಆಲಿಂಗನಕ್ಕಾಗಿ. ಬಸ್ಸು ಮಾಮ, ಬಸ್ಸು ನಿನ್ನೆ ಅಳಕು ಬಳಕು ತಳಕು ಪುಳುಕನ್ನು ನೋಡಿ ಮೈ ಚಳಕಾಗಿ ಪುಳಕದಿಂ ತುಳುಕುತ್ತಿರುವಾಗ ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡೆದು ನನ್ನ ಕಪಾಳ ಕಾದ ಕೆಂಡವಾಗಿದೆ. ನಿಂಗೆ ಈ ರೀತಿ ನೀನು ವಯ್ಯಾರದಿಂದ ನುಲಿಬೇಡ. ನೀನು ಉಲಿಯಾರನ್ನ ನೋಡಿ ನನ್ನ ದೇಹದಲ್ಲಿ ಕಾವೆಚ್ಚಾಗಿ ಇಬ್ಬರಿಗೂ ಟಚಿಂಗ್ ಆಗಿ ನೀನೇನಾದ್ರೂ ಮಧ್ಯಾಹ್ನ ಹೊತ್ತಿಗೆ ಆಸ್ಪತ್ರೆ ಸೇರೋ ಹೊತ್ತು ಬಂದ್ರೆ ಏನ್ ಮಾಡ್ತೀಯ? ನಿಂಗೆ ಏನ್ ಮಾಡ್ತೀಯ? ನೀ ಚಿಂತನೆ ಮಾಡ್ಬಿಡ ಮಾಮ. ಮುದ್ದಾದೊಂದು ಮಗುನ ನಿನ್ನ ಕೈಯಾಗ ಎದ್ದು ಕೊಟ್ಟ ಮುದ್ದು ಮಾಡ್ತೀನಿ ಅಂತ ಅಷ್ಟೇ. ತಾಳಿ ಇಲ್ಲದೆ ತಾಯಿಯಾಗುವೆ ನಿಂಗೆ ಅದಿರ್ಲಿ. ನೀ ಮಾತಾಡು ಮಾಮ. ತಾಳಿ ಇಲ್ಲದೆ ತಾಯಿ ಆಗಬಾರ್ದು ನಿಂಗೆ ಅದಿರ್ಲಿ. ಏನ್ ಅವಾಗಿಂದ ಬಸ್ಸು ಮಾಮ ಅಂತ ಒಂದ ನಮ್ಮನೆ ಕಾಲ್ ಕೆದ್ರ ಕಚ್ಚಿಲ್ಲ. ಏನು ಪ್ರಾಬ್ಲಮ್ ಏನಂತ ಕೇಳ್ತೀವಿ ಮಾಮ. ಅದ ನಮ್ಮ ಅಪ್ಪನ ಆಸ್ಪತ್ರೆಗ ಆಫ್ಟರ್ ಆಲ್ ಒಬ್ಬ ಕಾಂಪೌಂಡರ್ ಕೆಲಸ ಮಾಡ ಆ ಸಿದ್ಲಿಂಗ ಅದನಲ್ಲ, ನಮ್ಮ ಅಪ್ಪ ಎಷ್ಟು ದೊಡ್ಡವನ. ನಮ್ಮ ಅಪ್ಪಂಗ ಒಂದು ಚೂರು ಮರ್ಯಾದಿನ ಕೊಡಲ್ಲ ಅಪ್ಪ. ನಿಮ್ಮ ಅಪ್ಪ ನಾಜೂಕ ಎದನಲ್ಲ, ಏನೋ ಮಾಡಬಾರ್ದು ಮಾಡಿದಾನ. ಅದಕ್ಕ ಸಿದ್ಲಿಂಗ ಮರ್ಯಾದೆ ಕೊಡವಲ್ಲ. ಬಾಯ ಕೊಳಪನ್ ಗುಟ್ಟ ಹಾಕ್ಲಿ ಬಸ್ಸು ಮಾಮ. ಹಂಗಲ್ಲ ಅದು. ಅವ ಏನಂತೆ ಹೇಳಂಗಿಲ್ಲ, ಇವ ಮರ್ಯಾದೆ ಕೊಡಂಗಿಲ್ಲ. ನಮ್ಮಪ್ಪ ಅದೇನಂತ ಹೇಳಂಗಿಲ್ಲ, ಇವ ಮರ್ಯಾದೆ ಕೊಡಂಗ ಇಲ್ಲ. ಹೇಳಿದ ತಕ್ಷಣ ಸಿದ್ಲಿಂಗ ಏನ್ ಕೊಡಕ ಅದೇ ನಿಮ್ಮ ಅಪ್ಪನ ಆಸ್ಪತ್ರೆ ಆಗಿರೋ ಹಳೆ ಎಕ್ಸ್ಪೈರಿ ಗುಳಿಗೆನ ಹುಚ್ಚಿ ಹಳೆ ಹುಚ್ಚಿ. ಬಸ್ಸು ಮಾಮ ಈ ಹುಡುಗಿಯರ ವಯ್ಯಾರವನ್ನು ನೋಡಲೆಂದೇ ನನ್ನ ಕಣ್ಣಿಗೆ ದಿವ್ಯ ದೃಷ್ಟಿಯನ್ನಿಟ್ಟೆ ಅಂತಂದೆ. ಏನನ್ನಾದ್ರೂ ನೋಡ್ಬೋದು, ಈ ಹುಡುಗಿಯರ ವಯ್ಯಾರ ಮಾತ್ರ ನನ್ನ ಕೈ ನೋಡಕ್ಕಾಗಲ್ಲ. ಅದಿರ್ಲಿ, ಈಗ ನಾ ಏನ್ ಮಾಡ್ಲೇಳೆ? ಏನು ಮಾಡ್ತೀಯ ಅಂದ್ರ ಈಗ ನೀನು ನನ್ನ ಪ್ರೀತಿ ಮಾಡ್ತಿಲ್ಲ ಏನು? ಮತ್ ನೀನು ಮಾಡ್ತೀಯ ಎಷ್ಟು ಹೆಂಗೆ ಪ್ರೀತಿನ? ನಿನ್ನ ಪ್ರೀತಿ ಮಾಡಿದ್ದೆ ನನ್ನ ಜೀವನದ ನಾನು ಮಾಡಿದ ಅತಿ ದೊಡ್ಡ ತಪ್ಪು. ಯಾಕ
ಯಾವ್ದಾರು ನಾಯಿ ನರಿ ಕ್ರಿಮಿ ಕೀಟ ಕತ್ತೆ ಹಂದಿನಾದ್ರೂ ಪ್ರೀತಿ ಮಾಡಿದ್ರ ಹೊಲದರ ಹೊಳಿತತ್ತ ಇಲ್ಲ ಜಾಸ್ತಿ ಒಂದರ ಹೊಳಿತ. ನಾನು ನಿನ್ನ ಕಣ್ಣಿಗೆ ಕತ್ತಿ ಆದಿ ಅಂದ ಬೇಡ, ನಾನು ಬದುಕೋದಿಲ್ಲ ಯಾವ್ದಾರ ಹೋಗಿ ತುಂಬಿ ಗಿಡಕ್ಕೋ ಇಲ್ಲ ಕೊತ್ತಂಬರಿ ಗಿಡಕ್ಕೋ ನೀರಾಕೊಂಡು ಸರಳ ಬಿಡ್ತೀನಿ. ಅದು ಸಾರಿ ಅಂತೇಳಿ ಇಲ್ಲ ಏನೋ ಬಾವಿ ತೋಡರ ಅರಬ್ಬಿ ಸತ್ತೋಗ್ತೀನಿ ಅಷ್ಟು. ವಿರೋಧ ಮಾಮ ಬದುಕ ಇರಲ್ಲ ಮಂದಾಳೆ ಹರ್ಕೊಂಡು ಖಾಲಿ ಇರ್ಲಿ ಹೋಗತ್ತ. ಹಿಂಗೆ ತಮಾಷೆ ಮಾಡಿದ್ನೆ ನೀ ಸತ್ರ ಈ ಬಸವ ಇರ್ತಾನ, ನಿನ್ ಜೊತೆ ನಾನೂ ಬರ್ತೀನಿ. ನೀ ಸತ್ರ ನಾ ಹೆಂಗ್ ಉಸಿರಾಡ್ಲಿ, ಯಾವ ಕೈ ಇದ್ದ ಊಟ ಮಾಡ್ಲಿ, ಯಾವ ಕೈ ಇದ್ದ ನೀರ್ ಕುಡಿಲಿ, ಯಾವ ಕೈ ಇದ್ದ ಬೀರ್ ಕುಡಿಲಿ. ತಮಾಷೆ ಮಾಡಿದ್ನೆ ನಿಂಗೆ, ತಮಾಷೆ ಮಾಡಿದ್ನೆ. ಎತ್ತು ಏರಿಗೆಳ್ದ ಕ್ವಾಣ ನೀರಿಗೆಳ್ದಂಗ ಆತು ನಮ್ ಬಾಳೆ. ಅಲ್ಲ ನಿಂಗೆ KSRTC ಬಸ್ ಹತ್ತಿ, ಈಶಾನ್ಯ ಬಸ್ ಹತ್, ವಾಯುವ್ಯ ಬಸ್ ಹತ್, BMTC ಬಸ್ ಹತ್ತೆ, ಇಡೀ ಕರ್ನಾಟಕದ ಗಣ 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 ತಿರುಗಿದ್ರೆ ಇಂತ ಬ್ಯೂಟಿಫುಲ್ ಹೆಂಗ ಎನರ್ಜೆಟಿಕ್ ಫಿಗರ್ ನಿನಗೆಲ್ಲೂ ಸಿಗಲ್ಲ. ಒಂದ್ ನಮನಿ ಅವಾಗಿದ್ದೆ, ಇವಾಗ ಹಳೆ ಸವಾಸ ಮಾಡಿ 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 ಅನ್ನ ಸಮಸ್ಯೆ ಯಾಕೆ ಮಾಡ್ತೀನಿ ನಾ ಇಲ್ಲೇ ನಮ್ಮಮ್ಮ. ಹೌದು ಮಮ್ಮ ಹೌದು, ಏನಾರ ಮಾಡು ಒಟ್ಟಾಗ ಆ ಸಿದ್ಧ ಅವನ ಸಿದ್ಧ ಅವನ ಸಾಟ ಕಟ್ಟಾಗ ಮಾಡಕತ್ತೀನಿ ಸಿದ್ಧ ಅಂತೇಳಿ. ಅವನಿಗ ನಮ್ಮಪ್ಪ ಮರ್ಯಾದೆ ಕೊಡಂಗ ಮಾಡ್ಸಮ್ಮ. ಹೌದಲ್ಲ ನಿಂಗೆ ಒಟ್ಟು ಎಲ್ಲಿ ಹೋದ್ರು ಅಲ್ಲಿಗೆ ಬರ್ತೀನಿ ನೋಡ್ಲಿ. ಬಸ್ಸು ಮಾಮ ಆಯ್ತಾಯ್ತಾಯ್ತಾಯ್ತು, ನುಳ್ಯಾಕ್ ಹೋಗ್ಬೇಡ. ಏನಾದ್ರೂ ಒಂದ್ ಐಡಿಯಾ ಮಾಡೋಣ. ಹಾ ಬಂತ ಸೂಪರ್ ಸುಪ್ರೀಂ ಐಡಿಯಾ ಬಂತು ಮಮ್ಮ. ಅದೇನ್ ಹೇಳ? ಸೂಪರ್ ಸುಪ್ರೀಂ ಐಡಿಯಾ ಅಂದ್ರೆ ಬೌ ಟೆಕ್ನಿಕ್. ಹಂಗಲ್ಲ ಹುಚ್ಚಾಡೆ ಹುಚ್ಚಿ ಬೌ ಟೆಕ್ನಿಕ್ ಅಂದ್ರೆ ನಾವು ನಾಯಿ ಬೊಗಳದಾಗ ಏನ್ ಮಾಡ್ತೇವೆ ಹೇಳು? ಒಂದು ಬಿಸ್ಕೆಟ್ ಹಾಕ್ತೇವೆ. ಬಿಸ್ಕೆಟ್ ಹಾಕಿದ್ರೆ ನಾಯಿ ಏನ್ ಮಾಡ್ತೈತೆ ಹೇಳು? ಮುದ್ಕೊಂಡು ಮಕ್ಕಂತ. ದಟ್ ಈಸ್ ಬೌ ಟೆಕ್ನಿಕ್. ಇಲ್ಲಿ ಮಿಸ್ ಆಗಿ ಎಲ್ಲ ಹೊಡ್ಯಕ್ ಹೋಗಿದ್ದೆ ಮಮ್ಮ. ಸಾರಿ ಮಮ್ಮ. ಅದ್ರ ಬಾಯಿ ಮಮ್ಮ ಏನ್ ಗೊತ್ತೇನ? ಹೌದು, ನೀ ಇಲ್ಲಿರ್ಬಾರ್ದಾಗಿತ್ತು, ಎಲ್ಲೋ ಇರ್ಬೇಕಾಗಿತ್ತು ಮಮ್ಮ. ನಿನ್ನ ಎಲ್ಲೋ ಇರ್ಬೇಕಾಗಿತ್ತು ಅಂದ್ರ ನಿಮ್ಮ ಅಪ್ಪನ ಹಳೆ ಆಸ್ಪತ್ರೆ ಬರೋ ಲೇಡಿ ಪೇಷಂಟ್ಗಳಿಗೆ ಟಿಂಚರ್ ಹಾಕೋದು, ಮುಲಾಮ್ ಹಚ್ಚೋದು, ಹೊಲಿಗೆ ಹಾಕೋದು ಮಾಡ್ಬೇಕಾಯ್ತದ. ನಾ ಹಂಗಲ್ಲ ಹೇಳಿದ್ ಮಮ್ಮ. ವಿಧಾನಸೌಧದಾಗ ಮಂತ್ರಿನ ಕಂತ್ರಿ ಚೀ ಬರ ಅವನ ಬರ್ತಾವ. ಮಂತ್ರಿನ ಮುಖ್ಯಮಂತ್ರಿನ ಆಗ್ಬೇಕಾಗಿತ್ತು ಅಂದೆ. ನಿಂಗೆ ನಾನು ಒನ್ಸ್ ಅಪಾನ್ ಎ ಟೈಮ್ನ್ಯಾಗ ಮಂತ್ರಿ ಆಗ್ಬೇಕಂತೇಳಿ ಎಲೆಕ್ಷನ್ ನಿಂತಿದ್ದೆ. ಬೆಣ್ಣಳ್ಳಿಯ ಮಾತಾ ಬಾಂಧವರೇ, ನಿಮ್ಮ ಪ್ರೀತಿಯ ಬಸವ ಎಲೆಕ್ಷನ್ ನಿಂತಾರ. ದಯಮಾಡಿ ನಿಮ್ಮ ಅತ್ಯಮೂಲ್ಯವಾದ ಮತವನ್ನ ಮ್ಯಾಲಿರ ನನ್ನ ಬಟನಿಗೆ ಒತ್ತಿ ಜಯಶೀಲರನ್ನಾಗಿ ಮಾಡಿ ಅಂತ. ಇವ್ರು ಅದು ಏನ್ ಸಿಟ್ಟಿಟ್ಕೊಂಡಿದ್ರು ಎಲ್ಲರೂ ಸೇರಿ ದಬಾಸ್ ಕೆಳಗ್ ಬಂದ್ಬಿಟ್ರು. ಭಾರತ್ ಅವ್ರಿಗೆ ನೀ ಸರಿಯಾಗಿ ಹೇಳ್ಬೇಕಾಗಿತ್ತಿಲ್ಲ, ಸರಿಯಾಗಿ ನೀಟಾಗಿ ಒತ್ರಿ ಅಂತ ಹೇಳ್ಬೇಕಾಗಿತ್ತು. ಕುಂತಾರೆ ಕಮ್ಮಿ ಅದಾರ ನಮ್ಮ ಮಾವನ ಕೆಲ್ಸಕ್ಕ ಎಲ್ಲಿ ಬೇಕಾದ್ರೆ ಒತ್ಬೇಕಾಗಿಲ್ಲ. ನಿಂಗೆ ಇಲ್ಲಿ ಕುಂತಾರೆ ಕಮ್ಮಿ ಅದಾರ ನೀವು. ಒಬ್ಬೊಬ್ರು ಎಂಟೆಂಟು ಮಕ್ಕಳು ಮಾಡ್ರಿ, ಇವ್ರಿಗೆ ಒತ್ತದ್ರ ನಾ ಹೇಳ್ಕೊಡ್ಬೇಕಾಯ್ತಾ? ಹೋಲಿ ಬೇಡ. ಈಗ ಅದು ಸತ್ವದ ವಿಷಯ, ಅದನ್ನ ಯಾಕೆ ಸುಮ್ಮನೆ ಕೆಬರ್ತಿ? ಅಲ್ಲೆಲ್ಲೇ ಕಾದು ಬಳಲಿ ಬೆಂಡಾಗಿರುವ ಈ ಬಸವನ ಗಲ್ಲಕ್ಕೆ ಒಂದ ಕೊಚು ಕೊಡಲಾರೆಯ ಮಗ ನೀ ಬುಡಕ್ಕ ಬರಕತ್ತಿ ಹೋಗ, ನಮ್ಮಪ್ಪ ಬೈತಾನ. ಮಳ್ಳಿ ಮಂಚಕ್ಕೆ ಹಾಲಷ್ಟು ಅಂದ್ರೆ 3 ಪ್ಲಸ್ ಈ ಕಡೆ 1 ಇವಾಗ ಚೇಂಜ್ ಆಗತ್ತೆ. 2+2 ಗೊತ್ತೇನಾ? ಇರ್ಬೋದು. ನಿಂಗೆ ಹಿಂಗ ಏನಾದ್ರೂ ನಾ ಕೊಡಲ್ಲ ಅಂತ ನುಲಿಯಾಕ ಹಚ್ಚಿದ್ರ ಬಹು ಟೆಕ್ನಿಕ್ ಕ್ಯಾನ್ಸಲ್. ಅಯ್ಯೋ ಹಂಗ ಮಾಡ್ಬೇಡ ಮಾಮ, ಹಂಗ ಮಾಡ್ಬೇಡ.
ಆಡ್ನ ನೋಡು ಎಷ್ಟೊಂದು ಮಂದಿ ಅದ್ರ ಎಲ್ಲ ನೋಡಕತ್ರು ಮಮ್ಮ. ನಂಗೆ ನಾಚಿಕೆ ನಾಚಿಕೆ ನಿನ್ನಂತ ನಾಚಿಕಿರೋ ಹೆಂಗಸಿಗೆ ನಮ್ಮ ಉಪೇಂದ್ರ ಒಂದು ಮಾತು ನಾನು ಹೇಳ್ತೀನಿ ಕೇಳಿ. ಯಾರಂತಪ್ಪ? ನಾಚಿಕೆ ಎಂಬುದು ನಾರಿಯ ನಯನದಲ್ಲಿರಬೇಕೇ ಹೊರತು ನಾರಿಯ ಸೀರೆಯ ಸೆರಗಿನ ಸೊಂಟದ ಗಂಟಿನಲ್ಲ, ನಿಂಗೆ ಗಂಟಿನಲ್ಲ. ನಾನ್ ನೋಡಿದ್ರೆ 100 ಕಿಲೋಮೀಟರ್ ಸ್ಪೀಡ್ ನ ಮಲ್ಟಿ ಎಕ್ಸಲ್ ಗಾಡಿ ಬಂದಂಗ ನಾ ಬರಕಚ್ಚಿ. ನೀನ್ ನೋಡಿದ್ರ ಚಪ್ಪರದಳ್ಳಿ ಚೆನ್ನೈ ಟ್ಯಾಕ್ಟ್ರಿ ಪಂಚರ್ದ ಹಂಗ ನೀ ಬರಕಚ್ಚಿ ಅಲ್ಲ. ನೀನ್ ಯಾರು ಮಾಮ? ಕೊಡ ಕೊಡ ಏನಾರ ಆಟ ಆಡು ಫೋಗೋ ಟೆಕ್ನಿಕ್ ಕ್ಯಾನ್ಸಲ್ ಮಾಡೋಂತ ನಿಜಾನ? ಮಾಮ ಹಂಗ ಮಾಡ್ಬೇಡ. ಸೈಡ್ಗೆ ಹೋಗೋಣ, ಬಾಳ ಜನ ಅದಾರ. ಆಮೇಲೆ ಮಾಮ ಹಂಗ ಮಾತ್ರ ಮಾಡ್ಬೇಡ. ಹೆಂಗಿನ್ ಕೂಡ ನಾನು ಆಡಿದ್ದೇನೆ. ನಮ್ಮ ಅಪ್ಪಂಗ ಹೆಂಗಾರ ಮಾಡಿ ಆ ನನ್ನ ಮಗನ ಕೈಯಿಂದ ಮರ್ಯಾದೆ ಕೊಡ್ಸೋ ಮಾಮ. ನನಗ ಟಾಮ್ ಅಂತ ಬರ್ಲೇನ? ಬಾಯ್ 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 ಬಾಯ್. ಸಿ ಯು. ಕೂತು ಟಾಟಾ. ಬಾಯ್ ಬಾಯ್ ಟಾಟಾ. ಮಗನ ಮನೆ ಊಟ. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಏ ಹುಡುಗ ಯಾಕೋ ಕಾರ್ತಿ, ಸಿಕ್ಕಲ್ಲೇ ಸಿಗ್ನಲ್ ಕೊಡ್ತಿ, ದಿನಕ್ಕೊಂದು ಡೈಲಾಗ್ ಹೊಡಿತಿ, ಹ್ಯಾಂಗೈತಿ ಮೈಗೆ. ನಿನ್ನ ನಡುವು ಸಣ್ಣೈತಿ, ನಡಿಗೆ ಕಣ್ಣು ಕುಕ್ಕೇತಿ, ನಿನ್ನ ಗುಂಗ ಏರೇತಿ, ಮನ್ಸು ಮಂಜ ಆಗೇತಿ, ನನ್ನ ತಾಲಿಯ ಕೆಡಿಸೇತಿ. ಏ ಹುಡುಗಿ ಏನ ಮಾವ? ಚುಟು ಚುಟು ಎಲ್ಲಿ? ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಬಾಳೆ ತೋಟ, ಊರ್ ಮುಂದ ಖಾಲಿ ಸೈಟ, ಇದಕ್ಕೆಲ್ಲ ನೀನಾಗ ಒಡತಿ, ಮತ್ಯಾಕ ಅನುಮಾನ ಪಡತಿ. ಶೋಕಿಗೆ ಸಾಲ ಮಾಡಿ ತಂದಿದ್ದಿ ಬುಲೆಟ್ ಗಾಡಿ, ನನ್ ನೋಡಿ ಡಬ್ಬಲ್ ಹಾರನ್ ಹೊಡಿತಿ, ಊರಾಗ ನೀನೆಷ್ಟ ಮೆರಿತಿ. ಊರಾಗ ನಂದಂದೆ ಬಲ್ಲ ಐತಿ, ದಾರ್ಯಾಗ ನಿಂತು ಯಾಕ ಬೈತಿ. ಇಷ್ಟ ಕಾಡತಿ ಮಳ್ಳ ಮಾಡತಿ, ಮನಸ್ ಹಂಗ ತಡಿತೈತಿ. ಮಾವ ಏನ ಹುಡುಗಿ ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆಗತೈತಿ. ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆಗತೈತಿ. ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆಗತೈತಿ. ಸಮಾಧಾನ ಮಾಡಿ ಅಂತೀವಿ. ಒಂದು ಕಿಸಿಗಾಗಿ ಎಷ್ಟೊಂದು ತ್ರಾಸು, ಅದಕ್ಕಿಂತ ಅಖಂಡ ಬ್ರಹ್ಮಚಾರಿಯಾಗಿರುವುದೇ ಲೇಸು. ಅಲ್ಲ, ಒಳ್ಳೆ ಮದುವೆ ಸೀಸನ್ ಇತ್ತು, ಏನಾರ ಮಾಡಿ ನಿಂಗಿನ ಪಟ ಎಸ್ಕೊಂಡ್ ಎರೆ ಹೋದಾಗ ಒಂದು ಗುಡ್ ಲೈಫ್ ಫಸ್ಟ್ ನೈಟ್ ಮುಗಿಸೋಣ ನಾನು ಐಡಿಯಾ ಮಾಡಿದ್ದೆ. ಅಷ್ಟೇ ಈ ಕಾಂಪೌಂಡ್ ಸಿಟ್ಲಿಂಗ್ ನನ್ನ ಮಗನ ಕೇಸ್ ಒಂದು ಅಡ್ಡ ಬಂತು. ಏರ್ಲಿ ಏನಾರ ಮಾಡೋಣ.
ನದಿ ಮೂಲ ಹುಡುಕ್ಬಹುದು, ಋಷಿ ಮೂಲನು ಹುಡುಕ್ಬಹುದು. ಆದ್ರೆ ನಮ್ಮ ಮಗ ನಾಜುಕೈನ ಮೂಲ, ಸಿದ್ಲಿಂಗನ್ ಮೂಲ, ಈ ನಿಂಗೆ ಮೂಲ ಹುಡುಕೋದು ಬಹಳ ಕಷ್ಟ. ಆಗಿದ್ದಾಗ್ಲಿ ಹಣೆ ಬರ್ದಂಗಿದ್ದಂಗ ಆಕೈತಿ. ಜೈ ಆಂಜನೇಯ. ಹರನ ಜಡೆಗಿಂದ ಹರಿಯ ಅಡಿಗಿಂದ ಋಷಿಯ ತೊಡೆಗಿಂದ ನುಸುಳಿಬ ದೇವ ದೇವರನ್ನು ತಣಿಸಿಬ ದಿಗ್ದಿಗಂತದಲ್ಲಿ ಧನಿಸಿಬ ಚರಾಚರಗಳಿಗೆ ಉಣಿಸಿಬ ನಿನಗೆ ಕೊಡಮಡುವೆ ನಿನ್ನ ನುಡು ತೊಡುವೆ ಏಕೆ ಎಡೆ ತಡೆಗೆ ಸುರಿದು ಬಾ ಹಕ್ಕ ತೊರೆದು ಬಾ ಬಯಲ ಜರೆದು ಬಾ ನೆಲರಿ ಹರಿದು ಬಾ ಬಾರೆ ಬಾ ನಾಗಿ ನಿಲಿದು ಬಾ ನೀರಿರದ ಮೀನ ಕರೆ ಕರೆವ ಬಾ ಕರು ಕಂಡ ಕರುಳೆ ಮನ ಉಂಡ ಮರುಳೆ ಉತ್ತಂಡ ಅರುಳೆ ಸುಳಿ ಸುಳಿದು ಬಾ ಶಿವ ಶುದ್ಧ ಕರುಣೆ ಅತಿ ಕಿಂಚದರುಣೆ ವಾತ್ಸಲ್ಯ ಬರಳೆ ಇಡಿ ಹಿಡಿದು ಬಾ ಶುಭ ಸ್ವಪ್ನವಿದ್ದ ಪ್ರತಿಬಿಂಬ ಬಿದ್ದ ಉದ್ಬುದ್ಧ ಶುದ್ಧ ನೀರೇ ಎಚ್ಚೆತ್ತ ಆಕಾಶ ಬುದ್ಧ ಕರಗಿಳಿಯಲಿದ್ದ ಧೀರೇ ಸಿರಿವಾರಿಜಾತ ಮರ ಪಾರಿಜಾತ ತಾರಾ ಕುಸುಮದಿಂದೆ ಬೃಂದಾರ ಬಂದೆ ಮಂದಾರ ಗಂಗೆ ನೀನೇ ತಾಗಿ ತಂದೆ ರಸಪೂರ ಜನ್ಯ ನೀನಲ್ಲ ಅನ್ಯ ಸಚ್ಚಿದಾನಂದ ಕನ್ಯೆ ಹಿಡಿದು ಬಾ ತಾಗಿ ಹಿಡಿದು ಬಾ ಸರಸ್ವತಿ, ಯಾಕೋ ತುಂಬಾ ಆಯಾಸ ಆಗ್ತಿದೆ ಅಮ್ಮ. ಸ್ವಲ್ಪ ಕುಡಿಯಲಿಕ್ಕೆ ನೀರು ತರ್ತೀಯಾ? ಆಯ್ತಮ್ಮ. ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಜಲಂ ಕರಣಂ. ಹೇ ಗಂಗಾ ಮಾತೆಯೇ, ನಿನಗಿದೋ ನನ್ನ ಅನಂತ ಅನಂತ ನಮಸ್ಕಾರಗಳು. ಪುಣ್ಯ ಕ್ಷೇತ್ರಗಳಲ್ಲಿ ಹರಿಯುತ್ತ ಭಕ್ತರ ಪಾಪಗಳನ್ನ ಕಳೆಯುವ ಪಾಪನಾಶಿನಿ ನೀನಮ್ಮ. ಬೆಳೆಗಳಿಗೆ ಪುಷ್ಟಿ ಕೊಡುತ್ತಾ ಬೆಳೆಗಳ ತಾಯಿ ಎಂದೆನಿಸಿಕೊಂಡವಳೆ, ಅನ್ನಕ್ಕೆ ಅನ್ನವೇ ಆದವಳೆ. ನಮ್ಮ ಕರೆಗೊಟ್ಟು ಹೋಗೊಟ್ಟು ಬಾ ತಾಯಿ ನನ್ನ ಈ ಹೊಲದಲ್ಲಿ. ಆ ಭಗೀರಥನ ಕರೆಗೆ ಹೋಗೊಟ್ಟು ಬಂದಂತೆ ಈ ಬಡ ರೈತನ ಹೊಲದಲ್ಲಿ ಬಾ ತಾಯಿ. ನಿನ್ನನ್ನೇ ಕಣ್ತುಂಬಿಕೊಳ್ಳಲು ಕಾತರದಿಂದ ಕಾಯ್ತಿದ್ದೀವಿ. ಬಾ ತಾಯಿ ಬಾ. ನಾಗರಾಜ, ನಾಗರಾಜ, ಎಷ್ಟು ತೋಡಿದರೂ ನೀರು ಬೀಳುವ ಲಕ್ಷಣವೇ ಕಾಣ್ತಾ ಇಲ್ಲ ಕಣೋ. ಈ ಗಂಗಾ ಮಾತೆ ದಯ ತೋರುವಳೆ ಈ ಬಡವರ ಬಾಳಿಗೆ. ಅಣ್ಣ, ಬಂದ ಮಳೆಯ ನೀರನ್ನು ಹರಿಯ ಬಿಟ್ಟು ನೀರು ಬಾ ಅಂದ್ರ ಎಲ್ಲಿಂದ ಬರುತ್ತದಣ್ಣ?
ಬಿದ್ದ ಮಳೆಯ ನೀರನ್ನು ಸಂಗ್ರಹಿಸಬೇಕು, ನಮ್ಮ ನಮ್ಮ ಹೊಲಗಳಲ್ಲಿ ಒಡ್ಡುಗಳನ್ನು ಕಟ್ಟಬೇಕು, ನೀರನ್ನು ನಿಲ್ಲಿಸಬೇಕು. ಅಣ್ಣ ಇರಲಿ ಬಿಡಣ್ಣ, ನಮ್ಮ ಈ ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತದೆ ನಮ್ಮ ಪತಿಯ ಕೃಪೆಯಿಂದ. ಅಣ್ಣ ನಾನು ಅವಾಗಿಂದ ನೋಡ್ತಿದ್ದೀನಿ, ನೀವು ಯಾಕೋ ಸುಸ್ತಾದಂತೆ ಕಾಣುತ್ತದೆ. ಅದಕ್ಕೆ ಅಣ್ಣನ್ನ ನೀವು ಮನೆ ಕರೆದುಕೊಂಡೋಗಿ, ಸರಸ್ವತಿ ನಾನು ಇನ್ನೊಂದಿಷ್ಟೊತ್ತು ಕೆಲಸ ಮಾಡಿ ಹೋಗೋಣಂತೆ. ಅಲ್ಲಪ್ಪ ನಾಗರಾಜ, ಇನ್ ಸ್ವಲ್ಪ ಹೊತ್ತು ನಾವು ನಿಮ್ ಜೊತೆ ಕೈ ಜೋಡಿಸ್ತಾ ಇದ್ವಲ್ಲ. ಬೇಡ ಅಕ್ಕ, ಪಾಪ ಮಾವ ಇಲ್ಲಿಗೆನೆ ತುಂಬಾ ಸುಸ್ತಾದಂತೆ ಕಾಣ್ತಾ ಇದ್ದಾರೆ. ಹೋಗಿ ಕರ್ಕೊಂಡು ಹೋಗಿ. ನೂರಾರು ದುಂಬಿಗಳು ಸಹಸ್ರಾರು ಸಮಗಳನ್ನು ಸ್ಪರ್ಶಿಸಿದಾಗಲೇ ಮಕರಂದವನ್ನಿನ್ ಹೀರಿ ಒಂದಾದಾಗ ಮಾತ್ರ ಸಿಹಿಯಾದ ಜೇನು ಸಿಗುತ್ತದೆ. ಅದೇ ತರನೇ ಒಕ್ಕಲತನದಲ್ಲಿ ಸಿಹಿ ಜೇನು ಸಿಗಬೇಕಾದರೆ ಅಣ್ಣ, ಅತ್ತಿಗೆ, ತಮ್ಮ, ಮೈದುನ, ದೊಡ್ಡಮ್ಮ ಎಲ್ಲರೂ ಸೇರಿ ಒಂದಾದಾಗ ಮಾತ್ರ ಒಕ್ಕಲತನದ ಉದ್ಧಾರ. ಅದಕ್ಕೆ ಹೇಳುವುದು, ಕೈಗೆ ಕೈ ಸೇರಿದರೆ ಒಕ್ಕಲತನದ ಉದ್ಧಾರ. ನಾಗರಾಜ, ನಾನಿನ್ನು ನವಜೀವಕನಂತೆ ದುಡಿಯಬೇಕೆಂದಿರುವಾಗ ಹೋಗು ಅಂತಿದೆಯಲ್ಲ ಕಣೋ. ಅಣ್ಣ ನೀವು ಕೆಲಸ ಮಾಡಿ ಮತ್ತೆ ಮಾತಾಡಿ ಬಹಳ ಸುಸ್ತಾಗಿದ್ದೀರಾ ಅಂತ ಕಾಣಿಸುತ್ತೆ. ಅಣ್ಣ ನೀವು ಮೊದಲು ಹೊರಡಿ, ಅತ್ತಿಗೆ ಅಣ್ಣನ್ ಕರ್ಕೊಂಡು ಹೋಗ್ತಿರೋ ಇಲ್ವಾ ಇವಾಗ? ಆಯ್ತಪ್ಪ, ಕರ್ಕೊಂಡು ಹೋಗ್ತೀನಿ. ಆದ್ರೆ ನೀನು ಬಹಳ ಹೊತ್ತು ನಿಲ್ಬೇಡ, ಆದಷ್ಟು ಬೇಗ ಮನೆಗೆ ಬಂದ್ಬಿಡು. ಹಾ ಸರಿ ಅತ್ತಿಗೆ. ರೀ ನಿಂತ್ರಲ್ಲ, ಬನ್ನಿ ಹೋಗೋಣ ಮನೆಗೆ. ಸರಿ ಕಣ, ನಾ ಇನ್ನೂ ಬರ್ತೀನಿ. ಸರಿ ಅಣ್ಣ. ನಾಗರಾಜ, ಆದಷ್ಟು ಬೇಗ ಮನೆಗೆ ಬಂದ್ಬಿಡಪ್ಪ. ಕಾಯ್ತಾ ಇರ್ತೀವಿ ಊಟಕ್ಕೆ. ಜಾಸ್ತಿ ಹೊತ್ತು ಇಲ್ಲಿರ್ಬೇಡ, ಎಲ್ಲೂ ಹೊರಗೆ ಹೋಗ್ಬೇಡ. ಏನಪ್ಪ? ನಾವು ಏನು ಮಾಡೋದಿಲ್ಲ, ಸರಿಯಾಗಿ ಮನೆಗೆ ಬರ್ತೀವಿ. ಮಾವ ಹೋದ್ರಕ್ಕ? ನಾವ್ ಕೇಳಿ ಇಲ್ಲ ಅಕ್ಕ ಮಾವ ಹೋದ್ರು. ಮಾವ ಹೋಗ್ಲಿ, ನಾವೇನು ಮಾಡಲ್ಲ, ಅದಕ್ಕೆ ಸರಿಯಾಗಿ ಮನೆಗೆ ಬಂದ್ಬಿಡ್ತೀವಿ. ಅಂದ್ರೆ ಏನೋ ಪ್ಲಾನ್ ಮಾಡಿದ್ಯಾ ಅನ್ನಂಗ ಆಯ್ತು. ಏನಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಕೆಲಸ ಇದೆ. ಜಮಾಯ್ಸು, ಜಮಾಯ್ಸು. ಠಠಠಠ
ನನ್ನ ನಲ್ಲೆಯ ಹುಸಿ ಮುನಿಸು ನನಗದು ಭಾರವಾದ ಸುಂದರ ಹೊಂಗನಸು. ಪ್ರತಿಯೊಬ್ಬ ಮನುಷ್ಯನ ಅದೃಷ್ಟ ದುರದೃಷ್ಟ ಎರಡಕ್ಕೂ ಹೆಣ್ಣು ಕಾರಣವೆಂದು ಹೇಳುತ್ತಾರೆ ಹಿರಿಯರು. ಈ ಸರಸ್ವತಿ ಅದೃಷ್ಟ ದೇವತೆ ಎಂದು ಸಾರಿ ಸಾರಿ ಹೇಳುತ್ತಾನೆ ನನ್ನಣ್ಣ. ಅದಕ್ಕೆ ನವ ವಸಂತದ ನಾಂದಿ ಹಾಡಿಗೆ ಕರಗಿತು ಈ ಮನ ತನಗರಿಯದೇ ತಾನು. ಅಣ್ಣನಂತೂ ಈ ಸರಸ್ವತಿಯೇ ನನ್ನ ಬಾಳ ಸಂಗಾತಿ ಎಂದು ಹೇಳಿಯಾಗಿದೆ. ಅದಕ್ಕೆ ನನ್ನ ಮುಂದಿನ ಸುಮಧುರ ದಾಂಪತ್ಯಕ್ಕೆ ಇವಳು ಸಿಹಿಜೇನೂ ಆಗಲಿ. ಅಂತೂ ಹಿಡಿದ ಕೆಲಸ ಮುಗಿಯುವ ತನಕ ಕೈ ಕಟ್ಟಿ ಕೂರ್ಲಾರ ಈ ನನ್ನ ಮಿತ್ರ. ಓ ಬಾ ವಿಕ್ರಮ್, ಬರೀ ಕನಸುಗಳೆಂದೇ ಕೊನೆಗೊಳಿಸಲಾರವು ಬದುಕಿನ ಬಯಕೆಗಳನ್ನು. ಉತ್ಸಾಹವಿಲ್ಲದೆ ಯಾವ ಮಹತ್ ಕಾರ್ಯವೂ ನಡೆಯುವುದಿಲ್ಲ ಎಂಬುದು ನಿನಗೆ ತಿಳಿಯಲಾರದ ವಿಷಯವೇನಲ್ಲ. ಇರ್ಲಿ ವಿಕ್ರಮ್, ಮುಂದಿನ ನಮ್ಮ ಹೋರಾಟದ ಬಗ್ಗೆ ಏನಾದರೂ? ನಾಗರಾಜ್, ಆಸೆಗಳು ಆಕಾಶದೆತ್ತರ, ಕನಸುಗಳು ಭೂಮಿಯಷ್ಟು ವಿಸ್ತಾರ. ಆದರೆ ಯಾಕೋ ವಿಕ್ರಮ್, ಯಾಕಪ್ಪ ಇಷ್ಟೊಂದು ನಿರಾಸೆ? ನಾಗರಾಜ್, ರೈತನಿಗಾಗಿ ರೈತನಿಗೋಸ್ಕರ ಸಾವಿರ ಸಾವಿರ ಕೋಟಿ ರೂಪಾಯಿಗಳು ಸರ್ಕಾರದಿಂದ ಮಂಜೂರಾದರು ಬಿಡಿ ಕಾಸು ಸಿಗುತ್ತಿಲ್ಲ. ಅಂಬಲಿ ಕಾಣದ ಬಂಜೆಯ ಮಗನಂತಿರುವ ಈ ನಮ್ಮ ರೈತಾಪಿ ವರ್ಗಕ್ಕೆ. ಹೌದು ವಿಕ್ರಮ್, ಈ ದೇಶದ ಮಂತ್ರಿಗಳು, ವಿಜ್ಞಾನಿಗಳು, ಆಯುಕ್ತರುಗಳು ಸಾಲು ಸಾಲಾಗಿ ಬಂದು ತಿಂದು ತೇಗಿದರೆ ಹೊರತು ತೃಣ ಮಾತ್ರದ ಋಣ ತೀರಿಸಲಿಲ್ಲ ನಮ್ಮ ಬಡ ರೈತನ ಬಾಳಿನಲ್ಲಿ. ಹಸಿರು ಕ್ರಾಂತಿ ಅನಿವಾರ್ಯ ಎಂದು ಸಾರಿದವರು ಶ್ರೀಮಂತರಾದರು ಅವರವರ ಲೆಕ್ಕಾಚಾರದಲ್ಲಿ. ಇಂಥ ಸ್ವಾರ್ಥದ ಕ್ರಾಂತಿಗಳನ್ನು ಬಾಳಿಗೆ ಬಂದ ಕಾಮಧೇನು ಕಲ್ಪವೃಕ್ಷ ಎಂದು ನಂಬಿದ ರೈತ ಹೆಣವಾದನೆ ಹೊರತು ಋಣಮುಕ್ತನಾಗಲಿಲ್ಲ. ಅದಕ್ಕೆ ಇಂಥ ಭ್ರಾಂತಿಯ ಕನಸುಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಹೌದು ವಿಕ್ರಮ್, ರೈತನನ್ನು ಉದ್ಧಾರ ಮಾಡುವವ ಎನ್ನುತ್ತಲೇ ಉಣ್ಣುವ ಬಾಯಿಗೆ ಮಣ್ಣು ಹಾಕುವ ಈ ಭ್ರಷ್ಟ ವ್ಯವಸ್ಥೆಗೆ ನನ್ನದು ಧಿಕ್ಕಾರ. ವ್ಯಾಪಾರ ಮಾಡುವವರಿಗೆ, ಉದ್ದಿಮೆದಾರರಿಗೆ ನದಿಗಳ ನೀರು, ಕರೆಂಟು, ಕೋಟ್ಯಾಂತರ ರೂಪಾಯಿ ತೆರಿಗೆ ವಿನಾಯಿತಿ. ಅಷ್ಟೇ ಅಲ್ಲ, ಸಾವಿರಾರು ಎಕರೆ ಕೃಷಿ ಭೂಮಿಯನ್ನು ಕೊಟ್ಟು ಅವರ ಕಾಲು ಹಿಡುತ್ತಿರುವ ಈ ಸರ್ಕಾರಗಳು ನಾಯಿಗಿಂತಲೂ ಕಡೆಯಾಗಿ ಕಾಣುತ್ತಿವೆ ನಮ್ಮ ದೇಶದ ರೈತನನ್ನು. ಈ ದೇಶದ ರಾಜಕೀಯ ದರಿದ್ರತನಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಉಳುವವನೇ ಭೂಮಿಯ ಒಡೆಯ, ಕೃಷಿಕನಿಗೆ ಭೂಮಿ ಜನ್ಮಸಿದ್ಧ ಹಕ್ಕು ಎಂದು ಹೇಳುವ ಕಾನೂನು ಕಣ್ಮುಚ್ಚಿ ಕುಳಿತಿದೆ ಕತ್ತಲೆಯಲ್ಲಿ. ರೈತ ಈ ದೇಶದ ಆಸ್ತಿ ಎನ್ನುವ ಸತ್ಯ ಯಾವುದೋ ಸುಡುಗಾಡಿನಲ್ಲಿ ಸತ್ತು ಸಾವಿರ ವರ್ಷಗಳೇ ಕಳೆದು ಹೋಗಿವೆ. ಜೀವವಿಲ್ಲದ ಭವಿಷ್ಯ ಎಂಬ ಹೆಣದ ಮುಂದೆ ಕುಳಿತುಕೊಂಡು ಕನಸುಗಳನ್ನು ಕಾಣುತ್ತಿರುವ ಹೋ ನನ್ನ ದೇಶದ ರೈತ, ಹೇಳು ನಿನಗೆ ಯಾರು ಹಿತ? ಹೇಳು ನಿನಗೆ ಯಾರು ಹಿತ? ಹಿತವಿಲ್ಲ ವಿಕ್ರಮ್, ಹಿತವಿಲ್ಲ. ಮತಿಹೀನರಿಗೆ ಹಿತ ಉಂಟು ಈ ರಾಜಕೀಯ ದೊಂಬರಾಟದಲ್ಲಿ. ಜೈ ಜವಾನ್ ಜೈ ಕಿಸಾನ್ ಎಂದು ಸತ್ಯವನ್ನೇ ಸಾರಿದ್ದರು ಈ ದೇಶದ ಪ್ರಧಾನಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ. ಪರದೇಶಿಯಾದರೂ ಪ್ರಬಲರ ಸ್ವಾರ್ಥ ಪ್ರಭುತ್ವದಲ್ಲಿ ಗ್ರಾಮ ಸ್ವರಾಜ್ಯದ ಕನಸು ಕಂಡ ಈ ದೇಶದ ಪಿತಾಮಹ ಗಾಂಧೀಜಿ ಪ್ರಾಣ ಕಳೆದುಕೊಂಡರೂ ಜಾತೀಯತೆ ಕೈಯಲ್ಲಿ. ಹೇಳು ನಾಗರಾಜ್, ಹಿತ ಎಲ್ಲಿಯದು? ಭೂತಾಯಿ ಮಡಿಲ ನಂಬಿದ ಒಕ್ಕಲಿಗನ ಬಾಳಿಗೆ ಹಿತ ಎಲ್ಲಿಯದು? ಅನ್ನ ತಿನ್ನುವವರು ರೈತನನ್ನು ಅನ್ನದಾತ ಸುಖೀ ಭವ ಎನ್ನಲೇ ಇಲ್ಲ. ಹರಿದ ಅಂಗಿ ಮುರಿದ ನೇಗಿಲು ಬದಲಾಗಲೇ ಇಲ್ಲ. ಹೌದು ನಾಗರಾಜ್, ಹೌದು. ಹರಿದ ಅಂಗಿಗೂ ಮುರಿದ ನೇಗಿಲಿಗೂ ಬೆಂಕಿ ಹಚ್ಚಿ ಅವಿವೇಕೆಯಂತೆ ಅಬ್ಬರಿಸುತ್ತಿದೆ ರೈತ ಏನೆಂದು ಅರಿಯದ ಈ ಸಮಾಜ. ರೈತ ರಾಜಕಾರಣದಲ್ಲಿ ಮಿಂಚಿದವನಲ್ಲ, ವ್ಯಾಪಾರಗಳಲ್ಲಿ ಪಾಲುದಾರನೂ ಅಲ್ಲ. ಕೋಟ್ಯಾಂತರ ರೂಪಾಯಿ ಸರ್ಕಾರದ ಯಾವುದೇ ಸೌಲಭ್ಯವನ್ನು ಪಡೆದವನಲ್ಲ. ಜಾಹೀರಾತಿನಲ್ಲಿ ಮುಖ ತೋರಿಸಿ ಕೋಟಿ ಕೋಟಿ ಪಡೆದವನಲ್ಲ. ಪಾಪ, ಭವ್ಯ ಬಂಗಲೆಯಲ್ಲಿ ಮಲಗಿದವನಲ್ಲ, ವಿಮಾನ ಏರಿದವನಲ್ಲ. ರಾಜಕೀಯದಲ್ಲಿ ರಾಜನಾದವನಲ್ಲ, ರಾಷ್ಟ್ರಪತಿಯಂತವನಾಗಲೇ ಇಲ್ಲ. ಮಂತ್ರಿ ಮುಖ್ಯಮಂತ್ರಿ ಆದವರು ನಾನೊಬ್ಬ ರೈತನ ಮಗನೆಂದು ಹೊಗಳುತ್ತಾರೆ ಹೊರತು ರೈತನಿಗಾಗಿ ಉದ್ಯೋಗದಲ್ಲಿ
ಶಿಕ್ಷಣದಲ್ಲಿ ರಾಜಕೀಯದಲ್ಲಿ ಮೀಸಲಾತಿ ಕೊಡುವುದೇ ಇಲ್ಲ. ವಿಷ ಉಂಡು ಸಿಹಿ ಕೊಡುವ ರೈತನಿಗೆ ಹಿತವಂತೂ ಇಲ್ಲವೇ ಇಲ್ಲ. 47ರ ಸ್ವಾತಂತ್ರ್ಯವು ಅತಂತ್ರ ತಂದಿತು ಉಳುವ ಯೋಗಿಯ ಬಾಳ ಕುಣಿಕೆಗೆ. ಗೊಬ್ಬರ, ಮಾರಾಟ, ನೀರು ಯಾವುದರಲ್ಲೂ ಸ್ವಾತಂತ್ರ್ಯವಿಲ್ಲ ಈ ದೇಶದ ರೈತನಿಗೆ. ಒಂದು ಮಾತಿದೆಯಪ್ಪ ವಿಕ್ರಮ್, ಒಕ್ಕಲಿಗ ನೊಕ್ಕರೆ ಬಿಕ್ಕುವುದು ಜಗವಿಲ್ಲ ಎಂಬ ಸರ್ವಜ್ಞನ ಮಾತು ಸವಕಳಿಯಾಗಿ ಸೋತು ನಿಂತಿದೆ ಈ ಸಮಾಜದಲ್ಲಿ. ವಿಕ್ರಮ್, ಇದರಲ್ಲಿ ನಮ್ಮದು ತಪ್ಪಿದೆಯಪ್ಪ. ನಮ್ಮ ತಾತ ಮುತ್ತಾತನವರು ಒಕ್ಕಲತನದಿಂದ ಮುಕ್ತಿಯನ್ನು ಹೊಂದುತ್ತಿದ್ದರು. ಅವರವರ ಭಾವದೊಳಗೆ ಬಿತ್ತುವುದು, ಗಳೆ ಹೊಡೆಯುವುದು, ಕಣ ಮಾಡುವುದು ದೇವರ ಕೆಲಸವೆಂದು ನಂಬಿದ್ದರು ನಮ್ಮ ಹಿರಿಯರು. ಕಾಲ ಕಳೆದಂತೆ ಮರೆಯಾಗುತ್ತಿದೆ ಒಕ್ಕಲತನದ ಬಿಕ್ಕಳಿಕೆ. ಎತ್ತು ಮಾರಿದೆವು, ಯಂತ್ರ ತಂದೆವು, ನಮ್ಮ ತಳಿಯ ಬೀಜಗಳನ್ನು ಮರೆತವು, ಬೀಟಿ ಸಂಸ್ಕೃತಿಯನ್ನು ಬದುಕಾಗಿಸಿಕೊಂಡೆವು. ಸಗಣಿಯ ಗೊಬ್ಬರವನ್ನು ದೂರ ಮಾಡಿದೆವು, ಯೂರಿಯಾ ಪೊಟ್ಯಾಷ್ ಅನ್ನು ಬದುಕೆಂದುಕೊಂಡೆವು. ತಪ್ಪು ಅವರದೊಂದೇ ಅಲ್ಲ ವಿಕ್ರಮ್, ಇದರಲ್ಲಿ ತಪ್ಪು ನಮ್ಮದು ಇದೆಯಪ್ಪ. ಇರಬಹುದು ಗೌಡ್ರೆ, ಇರಬಹುದು. ಆದರೂ ಬಹುರಾಷ್ಟ್ರೀಯ ಕಂಪನಿಗಳ ಷಡ್ಯಂತ್ರ, ಕುಲಾಂತರಿ ಬೀಜಗಳ ವಿಷಕಾರಿ ತಂತ್ರ, ಜಾಗತಿಕ ಕೈಗಾರಿಕೆಗಳ ಕರಾಳ ಒಪ್ಪಂದದ ಕುತಂತ್ರವನ್ನು ಕಿತ್ತೊಗೆದು ನಮ್ಮ ಹಕ್ಕು, ನಮ್ಮ ಬದುಕು ನಮ್ಮದಾಗಲೇಬೇಕು. ತಪ್ಪಿನ ಭಾರಕ್ಕೆ ಪಶ್ಚಾತ್ತಾಪ ಒಂದೇ ಪರಿಹಾರ ಎನ್ನುವಂತೆ ಈ ಊರಿನ ಬದಲಾವಣೆಗೆ ನಿಂತ ನಿಮ್ಮೊಂದಿಗೆ ನಾನು ಭಾಗಿಯಾಗುತ್ತೇನೆ. ಈ ನಿಮ್ಮ ಹೋರಾಟದಲ್ಲಿ ನನ್ನ ಅಳಿಲು ಸೇವೆ ಸದಾ ಇರುತ್ತದೆ. ಬಹಳ ಸಂತೋಷ ಗೌಡ್ರೆ, ಬಹಳ ಸಂತೋಷ. ಹಿರಿಯರಾದ ನೀವು ನಮ್ಮೊಂದಿಗಿದ್ದರೆ ನಮ್ಮೂರು ನವಿಲೂರಾದೀತು ಅತಿ ವೇಗದಲ್ಲಿ. ಕೈಗೆ ಕೈ ಸೇರಿದರೆ ಕೈಲಾಸವಾದೀತು ಈ ನಮ್ಮ ದೇಶ. ಪ್ರತಿಯೊಂದು ಗ್ರಾಮದಲ್ಲಿರುವ ಸೊಸೈಟಿಗಳು ಶ್ರೀಮಂತರ ಕೈಯಲ್ಲಿ ಸಿಕ್ಕು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿರುವಾಗ ಮತ್ತೆಲ್ಲಿಯ ಕೈಲಾಸ ವಿಕ್ರಮ್, ಮತ್ತೆಲ್ಲಿಯ ಕೈಲಾಸ? ಹೌದು ನಾಗರಾಜ್, ಹೌದು. ಸತ್ಯ ಬೇಕೆಂದು ಹೋರಾಡುವ ಸಂಘಟನೆಗಳ ಹಿಂದೆ ರಾಜಕಾರಣಿ ಇಲ್ಲವೇ ಶ್ರೀಮಂತರ ನೀಚತನ ನಾಟ್ಯವಾಡುತ್ತಿರುವಾಗ ಯಾವುದೂ ಬದಲಾಗುವುದಿಲ್ಲ ಈ ದೇಶದಲ್ಲಿ. ಸಮುದಾಯಗಳ ನಿಜ ಸಮಸ್ಯೆಗಳಿಗೆ ಧ್ವನಿಗೂಡಿಸುವ ಶಕ್ತಿಯೇ ಸತ್ತು ಬಿದ್ದಿರುವಾಗ ಸಮಸ್ಯೆಗಳು ರಕ್ತ ಬೀಜಾಸುರನಂತೆ ದಿನಕ್ಕೊಂದು ಬಣ್ಣ ಪಡೆಯುತ್ತೇವೆ ಹೊರತು ಸಾಯುವುದಿಲ್ಲ. ಅಷ್ಟೇ ಅಲ್ಲ ವಿಕ್ರಮ್, ಈ ಕಳ್ಳ ಕಾಕರೆಂಬ ಯಜ್ಞಗಳ ಗೂಡಾಗಿದೆ ಸರ್ಕಾರದ ಈ ಸವಲತ್ತುಗಳು. ಬರೀ ಸೊಸೈಟಿಗಳು ಒಂದೇ ಅಲ್ಲ ಗೌಡ್ರೆ, ಪ್ರತಿಯೊಂದು ಗ್ರಾಮದಲ್ಲಿರುವ ಗ್ರಾಮ ಪಂಚಾಯಿತಿಗಳು ದೇವಸ್ಥಾನವಾಗುವ ಬದಲು ಈ ಜಾತಿಗಳ ಮಧ್ಯೆ ಮನುಷ್ಯರ ಮಧ್ಯೆ ವಿಷ ಕಕ್ಕುವ ಜಂತುಗಳಾಗಲಿ ರಾಜಕೀಯದ ರಾಜನೀತಿಯಲ್ಲಿ. ರೈತರ ಬಾಳಿನಲ್ಲಿ ನಡೆಯುತ್ತಿರುವ ಮಾರಕಗಳೆಲ್ಲ ತಾರಕಕ್ಕೇರಿದರು. ಮುಖಂಡರೆಲ್ಲ ಸಭೆ ಸಮಾರಂಭಗಳಲ್ಲಿ ದಿನಕ್ಕೊಂದು ಹೇಳಿಕೆ ಕೊಟ್ಟು ಚಪ್ಪಾಳೆ ಗಿಟ್ಟಿಸುವ ಇಂದಿನ ಸ್ಥಿತಿ ರೈತರ ಬಾಳಿನ ದುರ್ಗತಿ. ಹೌದು ವಿಕ್ರಮ್, ಸರ್ಕಾರದಿಂದ ಮಂಜೂರಾಗುವ ಸಬ್ಸಿಡಿ, ಬೀಜ, ಮಾಶಾಸನ ಮನೆ ಮುಂತಾದವುಗಳು ಫಲಾನುಭವಿಯ ಕೈ ಸೇರುತ್ತ ಮುನ್ನವೇ ಮರಣವನ್ನಪ್ಪುತ್ತದೆ ಮುಖಂಡರ ಮುಂದಾಳತ್ವದ ಮೋಸದಲ್ಲಿ. ಅದು ಹೇಗೆ ಗೊತ್ತಾ? ಸರ್ಕಾರವು ಕೊಡುವ ಸವಲತ್ತುಗಳು ಬೊಗಸೆಯಲ್ಲಿ ಹಾಕಿದ ಕುಡಿಯುವ ನೀರಿನ ಹಾಗೆ. ಆ ನೀರನ್ನು ರೈತ ಕುಡಿಯುವುದರೊಳಗಾಗಿ ಸೋರಿ ಹೋಗಿ ರಾಜಕೀಯ ಪುಡಾರಿಗಳ ಮನೆ ಸೇರುತ್ತದೆ. ಹೀಗಿರುವಾಗ ಬದಲಾವಣೆ ಎನ್ನುವ ಮಾತು ಬಲು ದೂರ. ಬಡಪಾಯಿ ರೈತರ ಬಾಳಿಗೆ ಭಾರತ ಮಾತೆ ಸೆರೆಗೆ ಹಿಡಿದಿರುವ ಸೈತಾನ ರೈತನನ್ನು ಒಕ್ಕಲೆಬ್ಬಿಸಿ ಬಿಕ್ಕಿ ಬಿಕ್ಕಿ ಅಳುವಂತೆ ಮಾಡುತ್ತಿದ್ದಾನೆ. ಇನ್ನು ಮುಂದೆ ನಡೆಯದು ಶಕುನಿಗಳ ಪಾತ್ರ ಈ ನಮ್ಮ ರೈತನ ಬಾಡಿನಲ್ಲಿ. ಹೌದು ವಿಕ್ರಮ್, ಪ್ರತಿ ಹುಟ್ಟಿಗೆ ಪ್ರತಿ ಮರಣ ಉಂಟು, ಪ್ರತಿ ಮರಣಕ್ಕೆ ಪ್ರತಿ ಹುಟ್ಟು ಉಂಟು ಎಂಬಂತೆ ನಮ್ಮ ರೈತ ಭಾರತ ಉದಯಿಸಲೇಬೇಕು. ಹುಟ್ಟಿನಿಂದಲೇ ಬದಲಾವಣೆಯ ಬೆನ್ನು ಹತ್ತಿದ ನೀವು ಬಲ್ಲಿದರೆ ಸರಿ. ನಾಗರಾಜ್, ಮಲ್ಲಣ್ಣ, ಇಂದಿನಿಂದ ನೀವು ರೈತ ಮುಖಂಡರು. ಇದಕ್ಕೆ ಏನಂತೀರ? ಮಿತ್ರ, ಇದಕ್ಕಿಂತ ಮಿಗಿಲಾದ ಪದ ಬೇಕಿಲ್ಲ ನನಗೆ. ಸಂವಿಧಾನದಲ್ಲಿ, ಭಾರತದ ಸಂವಿಧಾನದಲ್ಲಿರುವಂತೆ
ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ಎಂಬಂತೆ ಇಂದಿನಿಂದಲೇ ಉದಯಿಸಲಿ ರೈತರಿಗಾಗಿ ರೈತರಿಗೋಸ್ಕರ ರೈತರಿಂದ ಎಂಬ ಮುಗಿಲು ಮುಟ್ಟುವ ನಮ್ಮ ಈ ಹೋರಾಟ. ಅಷ್ಟೇ ಅಲ್ಲ, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಶೋಷಣೆ ನಿಲ್ಲಲೇಬೇಕು. ರೈತ ಸಂಕುಲದ ಉದ್ಧಾರ ಆಗಲೇಬೇಕು. ಓ ರೈತರೇ, ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳೋಣ, ಇಲ್ಲವಾದಲ್ಲಿ ಕಿತ್ತುಕೊಳ್ಳೋಣ. ರೈತಾಪಿ ವರ್ಗಕ್ಕೆ, ರೈತಾಪಿ ವರ್ಗಕ್ಕೆ. ರೈತ ನೀ ಈ ದೇಶದ ಅನ್ನದಾತ. ಅನ್ನದಾತೋ ಸುಖೀ ಭವ. ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ನಡೆ ಮಾಡೈತಿ ಎರಡು ದೇಹವೊಳಗೆ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಅಂತೂ ಇಂದಿನ ಆಟದಲ್ಲಿ ನೀವು ಹೊಡೆದ ಹೊಡೆತಗಳೇ ಅದ್ಭುತ. ಹೊಡೆತ ಹೊಡೆತ ಗುರಿ ಮುಟ್ಟಬೇಕು. ಜಯದ ಹಾರ ಈ ಚಲಪತಿಯ ಕೊರಳಧರಿಸಬೇಕು. ಆಗ ಮಾತ್ರ ಸಂತೋಷ ಈ ಚಲಪತಿಗೆ. ಆಟವಾಡುವುದೆಂದರೆ ಬಲು ಮೋಜಿನ ಸಂಗತಿ ಸರಿ. ಮೋಜು ಬರೀ ಆಟದಲ್ಲಿದ್ದರೆ ಸಾಲ ಶಂಕರ್. ಬದುಕೆಂಬವ ಮಾಯೆಯ ಬಯಲಾಟದಲ್ಲಿ ಮೋಜೆಂಬ ಮಹಾ ಕಿಲಾಡಿ ಕಿರುನಗೆ ಸೂಸಬೇಕು ಆಡುವ ಅಂಗಳದಲ್ಲಿ. ಈ ಚತುರತೆಯಲ್ಲವೇ ರಾಜಕೀಯ ರಂಗದಲ್ಲಿ ಸತತ 4ನೇ ಬಾರಿ ಜಯದ ಮಾಲೆ ನಿಮ್ಮ ಕೊರಳ ಧರಿಸಿದ್ದು. ನೋ ಶಂಕರ್, ನೋ. ಬರೀ ಚತುರತೆ ಚಮತ್ಕಾರ ಗೆಲುವು ತಾರದು ಈ ದೇಶದಲ್ಲಿ. ಭಾರತ ಜಾತಿ ಹಣ ಎಂಡ ಮೋಸಗಳು ಬೇಕು. ಈ ಭಾರತದ ಪ್ರಜಾಪ್ರಭುತ್ವವನ್ನು ಈ ಮುಷ್ಟಿಯಲ್ಲಿ ಹಿಡಿಯಲು ಶಂಕರ್ ನಿನ್ನದೇನು ಸಾಮಾನ್ಯ ಚಿತ್ರತೆ. ಹಳೆಯುವ ತಕ್ಕಡಿ ತಲೆ ಬಾಗಬೇಕು. ನಮ್ಮಂತ ಬಂಡವಾಳಶಾಹಿಗಳ ಜಾಣತನದ ಮನಸ್ಸಿಗೆ ಮನಸ್ಸು. ರೈತ ಬೆಳೆದ ಬೆಳೆಗಳನ್ನ ಭೂಮಿಗಿಳಿಸಿ ಅಸಹಾಯಕತೆಯಲ್ಲಿ ಆಕಾಶವನ್ನು ನೋಡುವಂತೆ ಮಾಡಬೇಕು. ಆ ವ್ಯಾಮೋಹದಲ್ಲಿ ಹೀಗೆ ನಾನಾ ಚಲತ್ಕಾರಗಳು ಸುಲಲಿತವಾಗಿ
ಸುಖವಾಗಿ ಸಾಗಿದಾಗಲೇ ಈ ಶಂಕರನಂತ ಸರದಾರರು ಬದುಕಲು ಸಾಧ್ಯ. ಆದರೆ ಕಾಲ ಬದಲಾಗುತ್ತಿದೆ. ದಿನದಿಂದ ದಿನಕ್ಕೆ ನಮಗೆ ಬರೋ ಲಾಭ ಕಡಿಮೆ ಆಗ್ತಾ ಇದೆ. ಡೋಂಟ್ ವರಿ ಶಂಕರ್, ಡೋಂಟ್ ವರಿ. ನಮ್ಮೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸಲು ಕೇಂದ್ರ ಸರ್ಕಾರದಿಂದ ಅನುಮತಿ ಬರುತ್ತಿದೆ. ಅದಕ್ಕೆ ಸುಮಾರು 1,000 ಎಕರೆ ಭೂಮಿ ಬೇಕಾಗಬಹುದು. ಆ ಎಲ್ಲ ಜವಾಬ್ದಾರಿಯನ್ನು ನೀನೇ ನೋಡಿಕೊಳ್ಳಬೇಕು ಶಂಕರ್, ನೀನೇ ನೋಡಿಕೊಳ್ಳಬೇಕು. 1,000 ಎಕರೆ ಭೂಮಿ, ರೈತರು ಬೆಳೆಯುವ ಭೂಮಿಯನ್ನ ಕೊಡಬೇಕಲ್ಲ. ಶಂಕರ್, ಬೆಟ್ಟವನ್ನು ಹತ್ತುವ ಮೊದಲ ಹೆಜ್ಜೆಯನ್ನು ನಿಧಾನವಾಗಿಡಬೇಕು. ಅನಕ್ಷರಸ್ಥ ಅಮಾಯಕನಾಗಿರುವ ರೈತ ತಲೆ ಬಾಗಲೇಬೇಕು. ಹಣದ ಕುಣಿತಕ್ಕೆ, ಕಾಂಚಾಣದ ರಾಗರತಿಗಳಿಗೆ ಮರವಾದ ಜೀವವಿಲ್ಲ ಈ ಜಗದಲ್ಲಿ. ಇನ್ನು ಈ ರೈತಾಪಿ ವರ್ಗ ಹಣ ಬಂದರೆ ಸಾಕು, ಕುಡಿಯಲು ಜೂಜಾಡಲು ಜಾತಕ ಪಕ್ಷಿಗಳಂತೆ ಕಾಯುತ್ತಿರುವ ಜನ ಈ ದೇಶದಲ್ಲಿ ಇರಬೇಕಾದ್ರೆ ನಮ್ಮಂತವರ ಆಸೆಗಳು ನಿರಾಸೆ ಹೊಂದಲಾರವು. ಈ ಕಲಿಯುಗದಲ್ಲಿ ಬಡತನದ ಮುನಾದಿಯಲ್ಲಿ ಬಿದ್ದು ಒಪ್ಪತ್ತಿನ ತುತ್ತಿಗೂ ಪರದಾಡುತ್ತಿರುವ ದೇಶದ ರೈತರು ಇನ್ನು ನಮಗೆ ಯಾವ ಲೆಕ್ಕ ಶಂಕರ್? ಮೇಲಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ನ್ಯಾಯಾಲಯ, ಸಂಘಟನೆಗಳು ನಮ್ಮ ಸುತ್ತ ನಾಯಿಯಂತೆ ಬಾಲ ಅಲ್ಲಾಡಿಸುತ್ತಿರುವಾಗ ಸಾಧ್ಯವೆನ್ನುವುದು ಬಲು ದೂರ ಈ ಬಲ್ಲಿದರಿಗೆ. ಆಯ್ತು ಮಿತ್ರ, ಮೈತ್ರಿ ಭಾವದಿಂದ ಕೂಡಿದ ಈ ನಮ್ಮ ಗೆಳೆತನ ಅನೇಕ ಶತ್ರುಗಳನ್ನು ದೂರ ಮಾಡುತ್ತದೆ ಎನ್ನುವ ಸತ್ಯ ಈ ನಿಮ್ಮ ಗೆಳೆತನದ ಸಾಂಗತ್ಯವನ್ನು ನೋಡಿ. ಅದಕ್ಕೆ ಅಲ್ಲವೇ ಈ ಛಲಪತಿಯ ಸಾಮ್ರಾಜ್ಯದ ಕೋಟೆಯಲ್ಲಿ ನೀನು ಭದ್ರವಾಗಿರುವ ಶಂಕರ್. ನಿಜ ಮಿತ್ರ, ನಿಜ. ನೀನಿಲ್ಲದಿದ್ದರೆ ನಾನು ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವೇ ಇಲ್ಲ. ಇಂಪಾಸಿಬಲ್. ಅದಕ್ಕಾಗಿ ಭಾಗಿಸುವ ಈ ನಮ್ಮ ಗೆಳೆತನಕ್ಕೆ ಈ ನನ್ನ ಯಾಕಿಂತ ಮಾತು ಶಂಕರ್, ಯಾಕಿಂತ ಮಾತು? ಹಾ ಶಂಕರ್, ಆ 1000 ಎಕರೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು, ಏನೇನು ಮಾಡಬೇಕೆಂಬುದನ್ನು ನಿಧಾನವಾಗಿ ನಿರ್ಧರಿಸಲಾಯಿತು. ಆಯ್ತು. ಬೈ ದ ಬೈ ಶಂಕರ್, ನನಗೆ ಡೆಲ್ಲಿಯಲ್ಲಿ ಪಾರ್ಟಿ ಮೀಟಿಂಗ್ ಇದೆ, ಟೈಮ್ ಆಯ್ತು, ನಾನು ಹೋಗ್ತೀನಿ. ಬಾಯ್. ಎಸ್, ಆಯ್ತು, ಹೋಗಿ ಬನ್ನಿ. ಭಾರತಿ, ಈ ವರ್ಷ ತುಂಬಾ ಒಳ್ಳೆಯ ಬೆಳೆಯೂ ಬಂತು, ಕೈಗೆ ತುಂಬಾ ಹಣವೂ ಬಂದಿತ್ತು. ಆ ನಾಗರಾಜ್ ಬಂದಿದ್ದು ಒಳ್ಳೆಯದೇ ಆಯ್ತು ನೋಡು. ಅವನು ಬಂದಾಗ ಅವನಿಗಿರುವ ಕನಿಕರ ಪ್ರೀತಿ, ನಮ್ಮೂರಿನ ಜನರ ಬಗ್ಗೆ ಇರುವ ಪ್ರೀತಿ ನನಗಂತೂ ಇಡಿಸಲಾರದಷ್ಟು ಸಂತೋಷ ತಂದಿದೆ. ಇನ್ನು ಆ ವಿಕ್ರಮ್ ನನ್ನ ಇನ್ನೊಬ್ಬ ತಮ್ಮನಾಗಿ ಹುಟ್ಟಬಾರದಿತ್ತೇನೋ ಅನಿಸ್ತಾ ಇದೆ. ಭಾರತಿ, ನಾನೆಂತ ಅದೃಷ್ಟ ಬಂದವಲ್ಲ. ಹೌದು, ನಿಮಗಿಂತ ಅದೃಷ್ಟವಂತೆ ನಾನು. ಏಕೆಂದ್ರೆ ಒಳ್ಳೆ ಗಂಡ, ಒಳ್ಳೆ ಮೈದುನ, ಇದಕ್ಕಿಂತ ನನಗೆ ಬೇರೆ ಭಾಗ್ಯ ಏನ್ ಬೇಕು? ಇಹುದೋ ಇಲ್ಲವೋ ತಿಳಿಯದದೊಂದು ವಸ್ತು ನಿಜ, ಮಹಿಮೆಯಂ ಜಗದಲ್ಲಿ ಜೀವವೇಷದಲ್ಲಿ. ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ, ಗಹನ ತತ್ವಕ್ಕೆ ಶರಣೋ ಮಂಕುತಿಮ್ಮ. ಏ ದೇವ, ನಿನ್ನ ಮಹಿಮೆಯನ್ನರಿಯುವ ಶಕ್ತಿ ನನಗಿಲ್ಲದಿದ್ದರು ನಿನ್ನ ಬರೆದು ಬದುಕುವುದೆಂತು? ನಮ್ಮ ಬೇಕು ಬೇಡಗಳನ್ನ ಮನ್ನಿಸಿ ಕಾಪಾಡು ತಂದೆ, ಕಾಪಾಡು. ಹೌದು ತಂದೆ, ಈ ಭಾರತೀಯ ಬಾಳಿಗೆ ಪತಿದೇವನ ಆಶೀರ್ವಾದ ಬೇಕು.
ಆ ಆಶೀರ್ವಾದ ಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ತೀನಿ ಬಕ್ಕುತ್ತೀಯ. ಅದರಂತೆ ಮುತ್ತೈದೆಯಾಗಿ ಸತ್ತು ಸ್ವರ್ಗ ಸೇರಲೆಂದು 1000 ಸಲ ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳಬೇಕಾಗಿದೆ. ಕೈ ಮುಗಿದು ಭಾರತಿ, ನೀನಂತ ಸ್ವಾರ್ಥಿಯಾಗಿ ಬಿಟ್ಟೆಯಲ್ಲೇ. ಏನು? ನಾನು ಸ್ವಾರ್ಥಿನ? ಬರೀ ಸ್ವಾರ್ಥಿ ಅಲ್ಲ, ಮಹಾ ಮೋಸಗಾರ್ತಿ ಕಣಮ್ಮ ನೀನು, ಮಹಾ ಮೋಸಗಾರ್ತಿ. ಏನಂದ್ರಿ? ನಾನು ಮೋಸ ಮಾಡಿದ್ದೀನ? ಮೋಸವಲ್ಲದೆ ಮತ್ತಿನೇನು ಭಾರತಿ? ನೀನು ನೀನು ಮಾತ್ರ ಮುತ್ತೈದೆ ಆಗಿ ಸ್ವರ್ಗಕ್ಕೆ ಹೋದಾಗ ನಾನು ಈ ಭೂಲೋಕದಲ್ಲಿ ಅನಾಥನನ್ನಾಗಿ ಬಿಟ್ಟು ಹೋದರೆ ಮೋಸವಲ್ಲವೇ ಅದು? ನೀನು ಮುತ್ತೈದೆಯಾಗಿ ಹೋದಾಗ ನಾನು ಈ ಭೂಮಿಯ ಮೇಲೆ ಒಬ್ಬಂಟಿಯಾಗಿ ಬದುಕಿರಲಾರೆ ಭಾರತಿ, ಬದುಕಿರಲಾರೆ. ಸ್ವಾಮಿ, ನಮ್ಮ ಬಾಳಿಗೆ ಬೆಳಕು ನೀಡುವ ನಿಮ್ಮ ಬಾಯಿಂದ ಎಂತ ಮಾತೆ ಕೇಳಲಾರೆ ಸ್ವಾಮಿ, ಕೇಳಲಾರೆ. ಹೊತ್ತು ಹೊತ್ತಿಗೆ ಅನ್ನವ ಉಣಿಸಿ, ಮನೆ ಮನೆಗಳಿಗೆ ದೀಪವ ಹಚ್ಚಿ, ತಂದೆ ಮಗುವನ್ನ ತಬ್ಬಿದಾಕೆ, ನಿನಗೆ ಹೆಸರು ಬೇರೆ ಬೇಕೆ? ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎನ್ನುವ G.S. ಶಿವರುದ್ರಪ್ಪನವರ ಮಾತು ಅದೆಷ್ಟು ಚಂದ ಈ ನನ್ನ ಮಡದಿ ಭಾರತೀಯ ಬಾಳಿಗೆ. ಏಯ್ ಭಾರತಿ, ಓ ಅನ್ನಪೂರ್ಣೇಶ್ವರಿ, ನಿನ್ನಷ್ಟೇ ಭಾರವನ್ನೊತ್ತು ತುತ್ತು ನೀಡುತ್ತಿರುವವಳು ಈ ನನ್ನ ಮಡದಿ ಭಾರತಿ. ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಎನ್ನುವ ಮಾತಿನಂತೆ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ಪ್ರತಿಯೊಂದು ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯವಾಗಿರ್ತವೆ. ಒಂದು ಗಂಡಿಗೆ ಒಂದು ಹೆಣ್ಣು, ಹೆಣ್ಣಿಗೆ ಗಂಡು ಎಂಬುದನ್ನ ಆಗಲೇ ಆ ಬ್ರಹ್ಮ ಸ್ವರ್ಗದಲ್ಲೇ ಬರೆದು ಕಳಿಸಿರ್ತಾನಂತೆ. ಈಗ ನೋಡಿ, ನನ್ನ ಈ ಸುಂದರ ಜೀವನಕ್ಕೆ ಕಳಶವಾದವಳು ಈ ನನ್ನ ಮಡದಿ ಭಾರತಿ. ಏಯ್ ಭಾರತಿ, ಅದೇನಂತ ಹೇಳಿ. ನಿನ್ನನ್ನ ನೋಡುತ್ತಾ ನಿಂತರೆ, ನೋಡುತ್ತಾ ನಿಂತ್ರೆ ಕೈ ಹಿಡಿದವನನ್ನೇ ದೇವರೆನ್ನುವ ಮನ, ಗಂಡನ ಪಾದದಲ್ಲಿಯೇ ಪರಮಾತ್ಮನನ್ನು ಕಾಣುವ ಮನ. ವಾವ್, ನಿನ್ನನ್ನ ನೋಡ್ತಾ ಇದ್ದರೆ, ನೋಡ್ತಾ ನಿಂತ್ರೆ ಹಿಂದೇಕೋ ಬರಸೆಳೆದು ಬೀರಪ್ಪಿಕೊಳ್ಳುವ ಆಸೆ ಹೆಚ್ಚಾಗ್ತಾ ಇದೆ. ಎಷ್ಟು ಪಡೆದರೂ ಮತ್ತಷ್ಟು ಬೇಕೆನಿಸುತ್ತದೆ ಈ ನನ್ನ ಮನದ ಬಯಕೆ. ನೋಡಿ, ಸರಸ್ವತಿ ಬರುವ ಹೊತ್ತಾಯ್ತು, ಸಾಕು ನಿಮ್ಮ ಹೊಗಳಿಕೆ. ಇರಲಿ ಇರಲಿ, ನಿನ್ನ ಸುಂದರವಾದ ರಾಗದಿಂದ ಹರಿದು ಬರಲಿ ಒಂದು ಸುಂದರವಾದ ಹಾಡು. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ
ಅತ್ತಿಗೆ ಮುದ್ದಣ್ಣ ಮನೋರಮೆಯರ ಸಲ್ಲಾಪವನ್ನು ಮೀರಿಸುವಂತಿದೆ ಈ ನಿಮ್ಮ ದಾಂಪತ್ಯ. ಈ ನಿಮ್ಮ ದಣಿವರಿಯದ ದಾಂಪತ್ಯಕ್ಕೆ ಶರಣೋ ಶರಣ. ನಾಗರಾಜ, ನಿನ್ನ ಪ್ರೀತಿಗೆ ನಾವೆಷ್ಟು ಹರರೋ ನನಗೆ, ಆದರೂ ನನಗಿಂತಲೂ ಸುಂದರವಾದ ಜೀವನ ನಿನಗೆ ಸಿಗಲೆಂದು ಬೇಡಿಕೊಳ್ಳುವೆನು ನನ್ನ ಕುಲದೇವನಲ್ಲಿ. ಹೌದಪ್ಪ, ಹೇಗೋ ಸರಸ್ವತಿ ಮನೇಲಿದ್ದಾಳೆ, ಅವಳನ್ನೇ ಈ ಮನೆ ಸೊಸೆಯನ್ನಾಗಿ ಮಾಡ್ಕೊಂಡ್ರೆ ದೊರಕದ ಮಾಳಿಕೆ ಒಂದು ದೊರಕಿದಂತಾಗುತ್ತೆ. ನಮ್ಮ ನಾಗರಾಜನ ಜೀವನ ಸದಾ ಯಾವಾಗಲೂ ನಗುತ್ತಾ ನಲಿಯುತ್ತಾ ಸಾಗಲಿ ಅನ್ನೋದೇ ನಾಗರಾಜನ. ನಾಗರಾಜ, ಇದು ಈ ವರ್ಷದ ಲೆಕ್ಕಾಚಾರದ ಚೀಟಿ. ಇದನ್ನ ನೀನು ಒಮ್ಮೆ ನೋಡಿದರೆ ಈ ವರ್ಷ ಉತ್ತಮವಾದ ಮಳೆಯೂ ಬಂತು, ಕೈ ತುಂಬ ಹಣವೂ ಸೇರಿತು. ಇದರಲ್ಲಿ ನಮಗೆ ಕೊಡಬೇಕಾದ ಹಣ, ನಾವು ಕೊಡಬೇಕಾದ ಹಣ ಎಲ್ಲದ ವಿವರ ಇದೆ. ನೀನು ಒಮ್ಮೆ ನೋಡಿದರೆ ಮುಂದಿನ ದಾರಿ ಸುಲಭವಾಗುತ್ತೆ ಕಣ. ಅಣ್ಣ, ಈ ಲೆಕ್ಕಾಚಾರದ ತಿಕ್ಕಾಟದಲ್ಲಿ ನಾನೆಂದೂ ಸಿಲುಕಲಾರೆ. ಮಿಗಿಲಾಗೆ ಅಣ್ಣ, ತಂದೆಯಂತೆ ನೀವಿರುವಾಗ ನನಗೆ ಕಣ್ಣ ಈ ಬೇಡದ ಲೆಕ್ಕಾಚಾರ. ಆಗಲ್ಲಪ್ಪ, ತಂದೆ ಮಗನನ್ನ ದೂರ ಮಾಡುವುದೇ ಈ ದುಡ್ಡು ಕೆಟ್ಟದು. ಅದಕ್ಕನೋ ಒಂದ್ಸರಿ ನೀನು ಸರಿಯಾಗಿ ಹೇಳಿದೆ, ಸರಿಯಾಗಿ. ಈ ನಿನ್ನ ಮೈದುನ ನಾಗರಾಜನ ಮೇಲೆ ಅನುಮಾನವೋ ಅಥವಾ ಅದು ಹಾಗಲ್ಲ ನಾಗರಾಜ್, ಹಾಗಲ್ಲ. ತೊಲ ಬಂಗಾರ ಅಕ್ಕ ತಂಗಿಯರನ್ನ ದೂರ ಮಾಡಿದರೆ ಗಜಗಾತ್ರದ ಭೂಮಿ ಹಣ್ಣ ತಮ್ಮಂದರ ನಡುವೆ ಬಿರುಸು ಮೂಡುತ್ತದೆ. 3 ಕಾಸಿನ ನೋಟು 6 ಅಡಿ ಎತ್ತರದ ಮನುಷ್ಯನನ್ನೇ ಆಟ ಆಡುತ್ತದೆ. ಇನ್ನು 2 ಇಂಚಿನ ನಾಲಿಗೆ ಎಲ್ಲರನ್ನ ನಾಶ ಮಾಡಿಬಿಡುತ್ತದೆ. ಹಾಗಿರುವಾಗ ನನ್ನ ಹಣ್ಣ ದುಡಿದ ದುಡ್ಡನ್ನ ಏನು ಮಾಡಿದ ಎನ್ನುವ ಪ್ರಶ್ನೆ ನಿನ್ನ ಎದೆಯಲ್ಲಿ ಉದ್ಭವಿಸಿದಾಗ ಆಗ ನಾ ಹೇಳುವ ಉತ್ತರ ನಿನಗೆ ಸರಿ ಕಾಣದಿರಬಹುದು. ಇಲ್ಲ ತಮ್ಮ, ಹೇಳುತ್ತೇನೆ ಬಾರೋ ಎಂದು ಕೈ ಬೀಸಿ ಕರೆಯುವ ಮುನ್ನವೇ ಆ ವಿಧಿ ಕೈ ಬೀಸಿ ಕರೆದರೆ ಆ ವಿಧಿಯ ಕರೆಯನ್ನ ಧಿಕ್ಕರಿಸಲು ಸಾಧ್ಯವಿಲ್ಲ ತಮ್ಮ, ಧಿಕ್ಕರಿಸಲು ಸಾಧ್ಯವಿಲ್ಲ. ಅದಕ್ಕೆ ಅಣ್ಣ, ಜನ್ಮವಿತ್ತ ತಂದೆ ತಾಯಿಗಳ ಮೇಲೆ ಆಣೆ ಅಣ್ಣ, ಮತ್ತೊಂದು ನನ್ನನ್ನು ಈ ರೀತಿ ನೋಯಿಸಬೇಡಿ. ಒಂದು ವೇಳೆ ಆ ವಿಧಿ ಕರೆದದ್ದೇ ಆದ್ರ ಅಣ್ಣ, ನನ್ನ ಪ್ರಾಣವನ್ನು ಆ ವಿಧಿಗರ್ಪಿಸಿ ನಿನ್ನನ್ನು ಉಳಿಸ್ಕೊಳ್ಳುತ್ತೇನೆ ಅಣ್ಣ. ಈ ಮಾತು ಸತ್ಯ. ವಿಶ್ವಾತ್ಮನೆ, ಈ ಜಗದೊಳಗಿರುವ ನಂಬಿಕೆ ವಿಶ್ವಾಸವನ್ನ ಈ ನನ್ನ ಸಂಸಾರಕ್ಕಿಟ್ಟು ಸಂತೋಷಗೊಳಿಸುತ್ತಿರು ಕಾಲಕ್ಕೂ. ರಾಮಾಯಣದ ರಾಮಲಕ್ಷ್ಮಣರು ನೀವೇ ಇರಬೇಕೆಂದು ತುಂಬಾ ಸಂತೋಷವಾಗುತ್ತಿದೆ. ಈ ನಿಮ್ಮ ಆತ್ಮೀಯ ಅಂತಃಕರಣವನ್ನು ನೋಡಿದವರ ಕೆಟ್ಟ ಕಣ್ಣು ಬೀಳದಿರಲಿ ಈ ನಿಮ್ಮ ಹನುಮಂತಕ್ಕೆ. ಬರೀ ವಿಕ್ರಮ್, ಬರೀ ಮಲ್ಲನವ್ರೆ, ಭಾರತಿ, ಎಲ್ಲರಿಗೂ ಕುಡಿಯಲಿಕ್ಕೆ ಏನಾದ್ರೂ ತೆಗೆದುಕೊಂಡು ಬಾ. ಆಯ್ತು. ನಾಗರಾಜ್, ಹೀಗೋ ಈ ನಕ್ಷೆ ನೋಡು. ನಮ್ಮೂರಿನ ಮುಂದಿರುವ ಗ್ರಾಮ ಪಂಚಾಯತಿ ಆಸ್ತಿಯ ಮ್ಯಾಪ್ ಅನ್ನು ತಂದಿರುವೆ. ಹೇಗೋ ನೀನು ಇಂಜಿನಿಯರಿಂಗ್ ಓದಿರುವೆ. ನಿನ್ನ ಮುಂದಾಳತ್ವದಲ್ಲಿ ಆ 10 ಎಕರೆಯಲ್ಲಿ ಒಂದು ರೈತ ಮಾರುಕಟ್ಟೆ ಕಟ್ಟೋಣ. ಆ ಜಾಗದಲ್ಲಿ ರೈತ ತಾನು ಬೆಳೆದ ಬೆಳೆಗೆ ತಾನೇ ಬೆಲೆ ನಿಗದಿ ಮಾಡಿ ಈ ಮಾರುಕಟ್ಟೆಯಲ್ಲಿ ಮಾರುವಂತಾಗಬೇಕು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ನಾಗರಾಜ್? ಹೌದು ವಿಕ್ರಮ್, ಸಾರಾಯಿ, ಗುಟ್ಕಾ, ಸಿಗರೆಟ್ ಮುಂತಾದವುಗಳನ್ನು ಮಾರಾಟ ಮಾಡುವವನು ತಾನೇ ನಿರ್ಧರಿಸುತ್ತಾನೆ ಇದರ ಬೆಲೆ ಇಷ್ಟೇ ಎಂದು. ಹೀಗಿರುವಾಗ ರೈತನೇಕೆ ಬೆಲೆ ಕಟ್ಟಬಾರದು? ತಾನು ಬೆಳೆದ ಬೆಳೆಯನ್ನು ದಲ್ಲಾಳಿಗಳ ಮುಂದೆ ಇಟ್ಟು ಮಂಡೆ ಊರಿ ಭಿಕ್ಷೆ ಬೇಡುವವನಂತೆ ನಿಲ್ಲುವುದು ನಾಚಿಕೆಗೇಡು. ಮಂಡೆ ಬೋಳಾದರೆ ಮನ ಬೋಳಾಗದಕ್ಕ ಎನ್ನುವಂತಿದೆ ಈ ಸಮಾಜದ ಮನಸ್ಸು. ನಾಗರಾಜ, ವಿಕ್ರಮ್,
ನೀ ಬೆಳೆಯುತ್ತಿರುವ 50 ಎಕರೆ ಜಮೀನು MLA ಚಲಪತಿಯವರದು. ಸ್ವಲ್ಪ ಯಾಕೋ ಯೋಚಿಸಿ ನೋಡ್ರಪ್ಪ, ಮುಂದಿನ ಗತಿಯನ್ನ ಯೋಚಿಸಿ ನೋಡಿ. ಅಣ್ಣ, ಮೇಲಿನ ಅಧಿಕಾರಿಗಳಿಗೆ ಲಂಚ ಕೊಟ್ಟು ತನ್ನ ಹೆಸರಿಗೆ ಬರೆಸಿಕೊಂಡಿದ್ದಾನೆ ಆ ಚಲಪತಿ. ಅದಕ್ಕೆ ಬೇಕಾಗುವ ಎಲ್ಲಾ ಸಾಕ್ಷ್ಯಾಧಾರಗಳು ನಮ್ಮಲ್ಲಿವೆ. ಅಣ್ಣ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಕಗ ಮೃಗಗಳಿಗೆ ಅಂಜಿದೊಡೆಂತಯ್ಯ ಎಂದು ತುನುವಿನ ಭಯವನ್ನು ಬಡಿದೆಬ್ಬಿಸಿದರು ಶರಣರು. ನೀವು ಧೈರ್ಯವಾಗಿರಿ. ಆ 10 ಎಕರೆಯಲ್ಲಿ ರೈತ ಮಾರುಕಟ್ಟೆ ಕಟ್ಟುವುದು ಸತ್ಯ. ನಾವೆಲ್ಲ ಬೆಳೆದ ಬೆಳೆಗೆ ನಾವೇ ಬೆಲೆ ಕಟ್ಟುವುದು ಸತ್ಯ. ಹೌದಣ್ಣ, ವೇದ ಕಾಲದಿಂದಲೂ ನೇಗಿಲ ಹೋಗಿ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳಲು ಹೆಣಗಾಡುತ್ತಿದ್ದಾನೆ. ಅದಕ್ಕಾಗಿ ಸ್ವಾರ್ಥದ ಪ್ರಭುತ್ವ ಬೇರೆ ಸಮೇತ ಸರ್ವನಾಶವಾಗಲೇಬೇಕು. ರೈತರ ಮೇಲಾಗುವ ಗೋಲಿಬಾರುಗಳು, ದಬ್ಬಾಳಿಕೆಗಳು, ಶೋಷಣೆಗಳು ನಿಲ್ಲಬೇಕು. ಹೌದಣ್ಣ, ವ್ಯಾಪಾರ ಮಾಡುವವನು ಮಳೆ ಬರಲಿಲ್ಲ ಎಂದು ಆತ್ಮಹತ್ಯೆ ಮಾಡಿಕೊಂಡ ಉದಾಹರಣೆ ಇಲ್ಲ ಈ ದೇಶದಲ್ಲಿ. ರಾಜಕೀಯ ಮುಖಂಡ ಸಾಲಕ್ಕಾಗಿ ಸತ್ತ ಒಂದೇ ಒಂದು ನಿದರ್ಶನವಿಲ್ಲ ಈ ಸಮಾಜದಲ್ಲಿ. ಉದ್ಯಮಿಗಳು ಮಳೆ ಬರಲಿಲ್ಲ ಎಂದು ಊರು ಬಿಡುವುದಿಲ್ಲ. ಡಾಕ್ಟರ್, ಇಂಜಿನಿಯರ್, ಕಾಂಟ್ರಾಕ್ಟರ್ ಯಾರು ಸಾಯುವುದಿಲ್ಲ, ಯಾರು ಸಾಯುವುದಿಲ್ಲ. ಆದರೆ ರೈತ ಮಳೆ ಇಲ್ಲದೆ, ಬೆಳೆ ಇಲ್ಲದೆ, ಒಂದು ಹೊತ್ತಿನ ಊಟಕ್ಕೂ ಇಲ್ಲದೆ ಈ ದೇಶದ ರೈತ ಆತ್ಮಹತ್ಯೆಗೆ ಬಲಿಯಾಗುತ್ತಿರುವುದು ವಿಪರ್ಯಾಸವೇ ಸರಿ. ಒಕ್ಕಲುತನವೆಂದರೆ ಬರೀ ಬೆಳೆ ಬೆಳೆದು ಬೆಲೆ ಪಡೆಯುವುದಲ್ಲ. ಈ ಒಕ್ಕಲುತನ ಜೀವನ ಧರ್ಮಗಳು, ಇದೊಂದು ಶ್ರೇಷ್ಠ ಕಾರ್ಯ. ಒಕ್ಕಲುತನ, ಪುಕ್ಕಲುತನ ಎಂಬುದು 2 ವಿರೋಧ ಪದಗಳೇ ಸರಿಯಿರಬಹುದು. ಒಕ್ಕಲುತನ ಇದ್ದವರಿಗೆ ಯಾವತ್ತೂ ಒಕ್ಕಲುತನ ಮಾಡುವ ಭಂಡ ಧೈರ್ಯವೇ ಇಲ್ಲ. ಅಂಥವರಿಗೆ ಈ ರೈತರೆಂದರೆ ಶ್ರೇಷ್ಠರು. ಈ ರೈತರು ಬೆಳೆಯುತ್ತಿರುವ ಪ್ರತಿಯೊಂದು ಬೆಳೆಗಳಲ್ಲಿ ಮೊದಲನೆಯ ತಾಳಿನ ಅರ್ಥ ಏನು ಗೊತ್ತೇ? ಮೊದಲನೆಯ ತಾಳಿನಲ್ಲಿ ಬೆಳೆದ ಬೆಳೆಯು ಪಶು ಪಕ್ಷಿಗಳಿಗೆ ಹಂಚುವುದೇ. 2ನೆಯ ತಾಳಿನ ಬೆಲೆ ಅದು ತನ್ನ ಸಂಸಾರಕ್ಕಂತೆ. 3ನೇ ತಾಳಿನಲ್ಲಿ ಬೆಳೆದ ಬೆಳೆ ಇಡೀ ಪ್ರಪಂಚಕ್ಕೆಂತೆ. ಈ ರೀತಿಯಾಗಿ ನಾನು ಬೆಳೆ ಬೆಳೆದದ್ದು ಈಗ ಎಲ್ಲವೂ ಹಾಳಾಗ್ತಾ ಇದೆ ಕಣ್ರೋ. ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ, ಅನ್ನದ ದೈವ ಸರ್ವಜ್ಞ ಎನ್ನುವ ಮಾತನ್ನ ನೀವ್ಯಾರು ಮರೆಯದಿರಿ. ನಿಜ ಧರ್ಮಣ್ಣ, ನಿಜ. ಹಿಂದೆ ಇದೇ ರೀತಿ ರೈತಾಪಿ ವರ್ಗ ಕಾಳು ಕಡಿಗಳನ್ನು ವಿನಿಮಯ ಮಾಡಿಕೊಂಡು ಕಾಗದ ಪತ್ರಗಳಿಗೆ ಸಹಿ ಹಾಕದೆ ಕೈಗಳ ಪಡೆದುಕೊಂಡು ಕೊಟ್ಟು ನೆಮ್ಮದಿಯಿಂದ ಬದುಕುತ್ತಿತ್ತು. ಆದರೆ ಇಂದು ಸ್ವಾರ್ಥಿಗಳ ಸಾಮ್ರಾಜ್ಯದಲ್ಲಿ ಜೀವವನ್ನು ಕಳೆದುಕೊಳ್ಳುತ್ತಿದ್ದಾನೆ. ಅಷ್ಟೇ ಅಲ್ಲ, ಸತ್ತ ರೈತನ ಕುಟುಂಬ ಕಣ್ಣೀರು ಹಾಕುತ್ತಾ ಕೈ ಮುಗಿದು ಪರಿಹಾರ ಕೇಳಿದರೆ ಕುಡಿದು ಜೂಜಾಡಿ ಸತ್ತ ಎಂದು ಹೊಗಳಿ ರೈತನ ಸಂಸಾರವನ್ನು ಬೀದಿಗೆ ತಳ್ಳುತ್ತದೆ ಈ ವ್ಯವಸ್ಥೆ. ಅದೇ ಮಂತ್ರಿಗಳು, ಅಧಿಕಾರಿಗಳು ಸಾವಿರ ಕೋಟಿ ತಿಂದು ತೇಗಿದರು, ಯಾರೂ ಕೇಳುವವರಿಲ್ಲ. ಒಬ್ಬ ಸತ್ತ ರೈತನ ಹೆಣವನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡಿದರೆ ಮತ್ತೊಬ್ಬ ರೈತನನ್ನು ಕೊಲ್ಲಿಸಿ ರಾಜಕೀಯ ಮಾಡುತ್ತಾನೆ ಈ ರಾಜಕೀಯದ ರಾಜನೀತಿಯಲ್ಲಿ. ಜನ, ದುಡ್ಡು ಮತ್ತು ವಸ್ತುಗಳು ತಮ್ಮಷ್ಟಕ್ಕೆ ತಾವೇ ಸ್ವಾತಂತ್ರ್ಯ ಪಡೆದುಕೊಳ್ಳಲಾರವು. ನಾವೇ ಕೆಚ್ಚರಿಯಿಂದ ಮುನ್ನುಗ್ಗಿ ಪಡೆದುಕೊಳ್ಳಬೇಕಣ್ಣ, ಮುನ್ನುಗ್ಗಿ ಪಡೆದುಕೊಳ್ಳಬೇಕು. ನಿಜ ಕಣ್ರೋ, ನಿಜ. ಬದಲಾವಣೆ ಬೇಕು, ನಿಜ. ಆದರೆ ಈ ಬದಲಾವಣೆಯ ಭರಾಟೆಯಲ್ಲಿ ನಿಮ್ಮ ಬದುಕುಗಳು ಮೂರಾಬಟ್ಟೆ ಆಗಬಾರ್ದು ಕಣ್ರೋ, ಮೂರಾಬಟ್ಟೆ ಆಗಬಾರದು. ಇತ್ತೀಚಿನ ಹೋರಾಟಗಳು ಸ್ವಪ್ರತಿಷ್ಠೆಯ ಹಿತಾಸಕ್ತಿಯನ್ನು ಕಾಪಾಡ್ತಾ ಇದ್ದಾವೆ. ಹಣವನ್ನು ಗಳಿಸಲಿರುವ ದಾರಿಗಳು, ಅಧಿಕಾರದ ಗದ್ದಿಗೆಯನ್ನು ಇಡಲು ಮಾಡಿಕೊಂಡಿರತಕ್ಕಂಥ ಗುಂಪುಗಳು. ಎಷ್ಟೋ ಹೋರಾಟಗಳಲ್ಲಿ, ಕನ್ನಡದ ಹೋರಾಟಗಳಲ್ಲಿ ಭಾಗವಹಿಸುವ ನಾಯಕರ ಮಕ್ಕಳು ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಾ ಇದ್ದಾರೆ. ಓದ್ತದೆ ಬರುವ ಅನುಭವವೇ ಇಲ್ಲದ ಎಷ್ಟೋ ನಾಯಕರು ರೈತ ಸಂಘಟನೆಯಲ್ಲಿದ್ದಾರೆ. ಹೋರಾಟ ಮಾಡಿದರೆ ಜಗಜ್ಯೋತಿ ಬಸವೇಶ್ವರರಂತೆ ಹೋರಾಟ ಮಾಡಬೇಕು. ಅವರೇ ನಮ್ಮ ಮಾರ್ಗದರ್ಶಕರಾಗಬೇಕು ಹೋರಾಟಗಳಿಗೆ. ವಿಕ್ರಮ್, ನಾಗರಾಜ, ಇತ್ತೀಚಿನ ಹೋರಾಟಗಳು ಒಂದು ಹಂತಕ್ಕೆ ಬಂದು ನಂತರ ಸ್ಮಶಾನದ ಹಾದಿಯನ್ನು ಹಿಡಿದು ನೀವ್ಯಾರು ಮರೆಯಬಾರದು ಕಣ್ರೋ, ಮರೆಯಬಾರದು.
ದೇವರ ಮೇಲಾಣೆ ಧರ್ಮಣ್ಣ, ನಾನು ನಾಗರಾಜ್, ನನ್ನ ಊರಿನ ಜನ ಎಂದೂ ಬದಲಾಗುವುದಿಲ್ಲ. ನಮ್ಮ ಈ ಹೋರಾಟದ ಹಾದಿಯನ್ನು ಹಣಕ್ಕಾಗಿ, ಸ್ವಾರ್ಥಕ್ಕಾಗಿ, ಅಧಿಕಾರಕ್ಕಾಗಿ ನಾವೆಂದೂ ಬಳಸಿಕೊಳ್ಳುವುದಿಲ್ಲ. ಸಂತೋಷ ಕಂಡ್ರು. ವಿಕ್ರಮ್, ನಾನು ಒಂದೇ ಹೊಟ್ಟೆಯಲ್ಲಿ ಹುಟ್ಟ ಇರದೇ ಇರಬಹುದು, ಆದರೆ ಒಂದೇ ತಾಯಿಯ ಮಕ್ಕಳಂತೆ ಬಾಳಿ ಬದುಕುತ್ತೇವೆ ಅಣ್ಣ. ಈ ಮಾತು ಸತ್ಯ ಅಣ್ಣ. ಸಂತೋಷ ಕಂಡ್ರು, ಸಂತೋಷ. ಇದೇ ರೀತಿ 100 ಕಾಲ ಸುಖವಾಗಿ ಬಾಳಿ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿಲ್ಲರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು. ಟಾಟಾ ಬಿಲ್ಲರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು. ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು ಯಾರೂ ಕಾಣದ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಜನ ಗೋರಿಯಾದರು, ಸಾವಿರಾರು ಜನ ಗೋರಿಯಾದರು. ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು, ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು. ರೈತ ಕಾರ್ಮಿಕರು ರಕ್ತವ ಕೊಟ್ಟರು, ಹೇಳಲಿಗಿಲ್ಲ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ರೈತರಿಗೆ ಕೂಗ್ರಪ್ಪ, ರೈತರಿಗೆ, ಒಕ್ಕಲಿಗರಿಗೆ ಬೇಕು, 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 ಬೇಕು. ಪೊಲೀಸರ ಡ್ಯೂಟಿಗೆ ಬಂತು, ಪೊಲೀಸರ ಡ್ಯೂಟಿಗೆ ಬಂತು. ಮಾಲೀಕರ ಚಾಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು. ಬಂದೂಕದ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿಲ್ಲರ ಜೇಬಿಗೆ ಬಂತು, ಜನಗಳ ತಿನ್ನುವ ಬಾಯಿಗೆ ಬಂತು. ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ರೈತರಿಗೆ, ಒಕ್ಕಲಿಗರಿಗೆ ಜೈ RCB.
ಆಗ್ತದೆ ಈ ಸಲ. 9 ತೋಳ ಹಳ್ಳಕ್ಕೆ ಬಿತ್ತು 9 ತೋಳ ಹಳ್ಳಕ್ಕೆ ಬಿತ್ತು. I am Inspector Sangliana. Hey, Bailey. ಸರ್, ಈ ಆಸ್ಪತ್ರೆ ಯಾವ್ದಲ್ಲಿ? ನಮ್ಮ ಪ್ರಾಣಗೆ ನಂದಂತೂ ಅಲ್ಲ ಸರ್. ಮತ್ಯಾವ್ದಲ್ಲಿ? ಬಡ ಕುನ್ನಿ ನರವೈದ್ಯ ನಾಜುಕಯ್ಯ ಅನ್ನೋ ಮುಟ್ಟಾಳಿನ ಸಾದಿದೆ ಆಸ್ಪತ್ರೆ. ನರವೈದ್ಯ ನಾಜುಕಯ್ಯ. ಈಗಲೇ ಕೂಗಿ ಕರೆಯ ನರವೈದ್ಯ ರಾಜುಕಯ್ಯನನ್ನ. ಯಾಕಂದ್ರೆ ನಾವು ಅರ್ಜೆಂಟ್ ಐಸಿಕ್ ರೋಡ್ನಾಗ ನಮ್ಮ ಫ್ರೆಂಡ್ಸ್ ಕಾಯಕಚ್ಚರ ಹೋಗ್ಬೇಕು. ಆಯುರ್ವೇದ, ಸಾಮವೇದ, ಕಾಮವೇದ ಹೀಗೆ ನಾನಾ ವೇದಗಳನ್ನು ವಾಂತಿ ಬರುವವರೆಗೆ ಕಲಿತು ನಾಯಿಗಳ ನರವೈದ್ಯ ಎಂದು ಬಿರಿದಂತಲೇ ಡಾಕ್ಟರ್ ನಾಜಕಯ್ಯ ಬಾರಲೇ ಸಾಹೇಬ್ರ ಕಾಕಚಾರ ಬಹಳ ತತ್ತ ಗ್ರೌಂಡ್ಗೆ ಹೋಗಂತವ್ರು ಬಾರೋ ಜಲ್ದಿ ಬಂದ ಬಂದ ಬಂದ. ಲೇ 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 ಏನಾಗತ್ತಲೇ ಹರಿವೇಕಿ ಒಂದ ನಮೂರಿ ಈಟಿಗೆ ಬಂದ್ರೆ ಹೆಂಗ್ ಓದಿರ್ತೀರಲ್ಲೇ. ಓ ನಮಸ್ಕಾರ ರೀ ಸಾಹೇಬ, ನಾವು ನಮ್ಮ ಆಸ್ಪತ್ರೆ ಕಡೆ. ಹಿರಿಯರಿಗೆ ಗೌರವ ಕೊಡೋದ ನಾಯಿ ಒಂದು ಈ ಏರಿಯಾದಲ್ಲಿ ಓಡಾಡ್ತಾ ಇದೆ ಅಂತೇಳಿ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಹಂಗಾಗಿ ಆ ನಾಯಿ ಯಾರು ಅಂತ ಹುಡ್ಕೋಕ್ ಬಂದಿದ್ದೀನಿ. ಅಂತವ್ರು ಇಲ್ಲಿ ಯಾರಲ್ಲಿ ಬಿಡು ಸರ್, ಯಾರೋ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಾರ. ಸೆಡಪ್ ಪೈಸೆ ಬ್ಲಡಿ ಫುಲ್. ನಾನು ಯಾರಂತ ಗೊತ್ತಾ? ಕಾಕಿ ನೋಡಿದ್ರೆ ಪೊಲೀಸರು ಅನ್ನೋ ಕಾಣ್ತತೆ. ಬರೀ ಪೊಲೀಸರಲ್ಲ, ಸಾಂಗ್ಲಿಯಾನ, ಇನ್ಸ್ಪೆಕ್ಟರ್ ಸಾಂಗ್ಲಿಯಾನ. Yes, I am Inspector Sangliana. ಸಿರೆ ಸರಿಗಾನ ಎದು ಚೆಲ್ಲಲು ಊರಿನ ಬಾಣ. ಸರ, ಈಕೆ ನನ್ನ ನರನಾಡಿಗಳ ರಸದಿಂದ ಉದ್ಭವಿಸಿದ ಕೂಸದಲ್ರಿ ಸರ. ಹೆಸರು ನಿಂಗಿ ಅಂತ. ತಾವು ಸ್ವಲ್ಪ ದೂರ ನಿಂತು ಮಾತಾಡ್ರಿ, ನನ್ನ ಮಗಳಾಕೆ. I like it, Ningi, I like it. Mixture of beauty and intelligence. ಕಲೆ ಇಲ್ಲದ ಕಲೆ ಇಲ್ಲ ನಿಂಗಿ. ಕಲೆಗೆ ಬೆಲೆ ಕಟ್ಟುವ ನಿನ್ನಪ್ಪ ನಾಜುಕಯ್ಯನಂತ ತಲೆ ಇರುವವರೆಗೂ ಸಿರೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ನಿಂಗಿ. ಮೋಹದ ಮಲೆಯಲ್ಲಿ ಅಲದಾಡುತ್ತಿರುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ಸೈಟ್ ಕೊಟ್ಟರೆ ನೀ ಅಬಲೆಯಲ್ಲ ನಿಂಗಿ, ಅಬಲೆಯಲ್ಲ. ಏಯ್ ನಾಜುಕಯ್ಯ, ಇದು ನಿಮ್ಮ ಸರೆ ಬೆಳೆ ಶಾವಂತಿ ಹೂ ಅಂತ ನಾ ಗೊತ್ತು. ಯಾರು ಹರಿಗಿರ್ಕೊಂಡೋಗ್ಯಾರ ಅಂತ ಹೇಳಿದೆ. ಅದಿರ್ಲಿ, ಹಿರಿಯರಿಗೆ ಗೌರವ ಕೊಡೋ ನಾಯಿ ಈ ಏರಿಯಾದಲ್ಲಿ ಇದೆ ಅಂತಲ್ಲ, ಅದು ಯಾರಂತ ನನಗೆ ಮೊದ್ಲು ಗೊತ್ತಾಗಬೇಕು. ನೋಡ್ರಿ, ನಿಜ ಹೇಳ್ರಿ, ಇಲ್ಲ ಅಂದ್ರ ನರ ಕತ್ತಿ ಏರೋಪ್ಲೇನ್ ಹತ್ತಿಸ್ಬಿಡ್ತಾರ ಪೊಲೀಸರು. ಯಾರಂತ ಹೇಳ್ರಿ. ಅಂತವ್ರು ಯಾರು ಇಲ್ಲಿ ಬಿಡ್ರಿ ಸಾರ್ ಇಲ್ಲಿ ಹತ್ರದಾಗ. ಏಯ್ ಕುತ್ತೆ, ಸರ ಅದ ಹಂಗಲ್ರಿ, ನಮ್ಮ ಅಂಬರೀಷ್ ಡೈಲಾಗ್ ಕುತ್ತೆ ಕಣ್ಣು ಬರ್ಲ ಬರುವಂತ ಸರಿಯಾದಲ್ಲ. ಅದು ಹಂಗೂ ಅಲ್ಲ. ಅಂಬರೀಷ್ ಅಣ್ಣನ್ ಡೈಲಾಗ್ ಹೇಳ್ಬೇಕಾದ್ರೆ ಒಂದು ಹವಾ ಇರಬೇಕು. ಕುತ್ತೆ ಕಣ್ವರ್ಣ ಹೇ ಕಣ್ವರ್ಲಾಲ್ ಬಲ, ಹಿಂಗೆ ಗೊತ್ತಾಯ್ತಾ? ಅಂತವ್ರು ಯಾರು ಇಲ್ಲಿ ಬಿಡ್ರಿ ಸಾರ್. ಕಾಂಪೌಂಡರ್, ನಿನ್ನ ಹೆಸರಿನಲ್ಲಿ ಕಾಪಾಡ್ರು ಸಿದ್ಲಿಂಗ ಅಂತ ಸಾರ್. ಸಿದ್ಲಿಂಗ? ಹಾ 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 ಹಾ.
ಎಲ್ಲಿಂದ? ಸ್ವಾಮಿ ಸಾರು ಆಕಾಶದಿಂದ ಆಕಾಶದಿಂದ ಉದ್ರಕೈತೈತಿ ಏ ಏನ ಆರ್ಸ್ಕೋಬೇಕಷ್ಟ. ಆಹಾ, ಕರ್ನಾಟಕದ ಹುಲಿ ಕನ್ನಡಿಗೆ ಸಿಂಹ ಸ್ವಪ್ನ ಮಗಾಡಿಕೆ ಮಗಳು ರಾಜಾದಿ ರಾಜ ಇಬ್ರ ತೇಜ ಇನ್ಸ್ಪೆಕ್ಟರ್ ಸಾಂಗ್ಲಿಯಾನ ಅಂದ್ರೆ ಸರು ಅದಕ್ಕ ಆಕಾಶನೇ ನೆಡಗಿ ನೀರಾಗಿ ಆಕಾಶದ ಹಾಡ ಬರಕತ್ತೈತಿ. ಸಾರ್ ಈ ಕೇಳಿದ್ ಏನೇನು ಆಗಿಲ್ಲ, ಅದು ರಿಂಗ್ ಟೋನ್ ಸಾರ್. ನನ್ನ ಮೊಬೈಲ್ ರಿಂಗ್ ಟೋನ್ ಸುಮ್ನೆ ಬಿಲ್ಡಪ್ ಕೊಡ್ತಾಳ ಅದ್ರ ಮೇಲೆ ಇದ್ರ ಮೇಲೆ ಅಂತ. ಪಾಪಿ ನಮ್ಮ ಮುಂದೆ ಕುಂತಾರವು ಅಯ್ಯೋ ಅಯ್ಯೋ ಅಂತ ಸಾರ್. ಬಾಯಿ ಮುಂದೆ ಬದ್ಮಾಸ್, ಅದು ನನಗೆ ಗೊತ್ತಾಯ್ತು. ಅದಿರ್ಲಿ, ನಾನು ಹೇಳಿರೋ ವಿಷಯಕ್ಕಷ್ಟೇ ಬರೀ. ಹಿರಿಯರಿಗೆ ಗೌರವ ಕೊಡೋ ನಾಯಿ ಐತಂತಲ್ಲ, ಅದು ಯಾರಂತ ಮೊದ್ಲು ಹೇಳ್ಬೇಕು. ಇಲ್ಲ ಅಂದ್ರೆ ನಿಮ್ನ ಚಿಗಟೇರಿ ಪೊಲೀಸ್ ಸ್ಟೇಷನ್ ಹತ್ತಿಸಿ ನರ ಕಿತ್ತು ಏರೋಪ್ಲೇನ್ ಹತ್ತಿಸ್ಬಿಡ್ತೇನೆ, ನೆನ್ಪಿಟ್ಕೊಳ್ರಿ. ಸಾಹೇಬ್ರ ಅಂತವ್ರು ಯಾರಿಲ್ರಿ ಇಲ್ಲಿ? ಸಾಹೇಬ್ರ ಅಂತವ್ರು ಯಾರಿಲ್ರಿ ಇಲ್ಲಿ? ಏಯ್, ಇಲ್ಲ ಅಂದ ಮಾತ್ರಕ್ಕೆ ಹೆದರಿ ಹೇಡಿ ಅಂತ ಓಡೋಗಲ್ಲ ಈ ಸಾಂಗ್ಲಿಯನ. ನಿಜ ಹೇಳಿ, ಇಲ್ಲ ಅಂದ್ರೆ ಶಿವ ಶಿವ ಅನಿಸ್ಬಿಡ್ತೀನಿ. ಇನ್ಯಾರ್ದು ಇಲ್ಲಿದ್ದಾಗ ಕಲೆಕ್ಷನ್ ಮಾಡಿದ್ರೆ ನೀ ಏನ್ ಮಾಡ್ತಾ ಇದೀಯ? ನೀ ಏನ್ ಮಾಡ್ತಾ ಆಕ್ಟಿಂಗ್ ಸರಿ ಇಲ್ಲೇನೆ? ಯವ್ವ ಏನ್ ಆಕ್ಟಿಂಗ್ ಮಾಮ? ನಾನ್ ಮಾಡಿದ್ದು ಮಾಡಂದ್ರೆ ಹೆಂಗ್ ಕಾಣಿದ್ದು ಮಾಡಕತ್ತೀಯಲ್ಲ, ಸೂಪರ್ ಸೂಪರ್. ಆಯ್ತು ನಿಂಗೆ ಆಯ್ತು, ಇಪ್ಪಡ ಚೂಡು. ಏಯ್ ಕಾಂಪೌಂಡರ್ ಸಿದ್ಲಿಂಗ ಓತ ಹಿಡ್ಕೊಂಡೆ ಕಿತ್ತಿಲ್ಲ. ಏಯ್ ಕಾಂಪೌಂಡರ್ ಸಿದ್ಲಿಂಗ, ಇದೇ ಲಾಸ್ಟ್ ಟೈಮ್. ನೆಕ್ಸ್ಟ್ ಟೈಮ್ ಏನಾದ್ರು ಮತ್ತೆ ಈ ರೀತಿ ಕಂಪ್ಲೇಂಟ್ ಏನಾದ್ರು ಬಂದ್ರೆ ನಿಮ್ಮಿಬ್ಬರನ್ನ ಹುಡ್ಸಿಲ್ಲ ಅನ್ಸ್ಬಿಡ್ತೀನಿ. ಏ ಹುಡುಗಿ ಬಾಯ್. ಸರಿ ಸರ್ ಸರಿ. ನಿನ್ನ ಹೆಸರು ಏನೋ ಅಂದಲ್ಲ? ಹುಡುಗಿ ಅಲ್ಲ ಸರ್, ಹಾ. ನಿಂಗಿ ನಿಂಗಿ ನಿಂಗು ಮಂಗಿನ. ಬೈ ನೆಕ್ಸ್ಟ್ ಟೈಮ್ ಏನಾದ್ರು ಇಂಥ ಕಂಪ್ಲೇಂಟ್ ಬಂದ್ರೆ 101 ಫೋನ್ ಮಾಡಕ್ ಹೋಗ್ಬೇಡ. ನಂಬರ್ ಹೇಳೋದ್ರಿ ಸರ್? 9945421083. ಪರ್ಸನಲ್ ಫೋನ್ ಮಾಡ್ಬಿಡು, ಪರ್ಸನಲ್ ಕಾಂಟ್ಯಾಕ್ಟ್ ಮಾಡು. ಹಂಗ ಫೋನ್ ಪೇ ಮಾಡಿಬಿಡಿ ಸರ್. ಅಕೌಂಟ್ ಬ್ಯಾಲೆನ್ಸ್ ಲೋ ಇದೆ. ಏನ ಯಾ ಕಾಂಪೌಂಡರ್ ಬಾ ಮುಂದಕ್ಕೆ ಬಾ. ಏನ ನಮ್ಮಪ್ಪನ ಲೇ ಈ ಓ ಅಂತ ಮಾತಾಡ್ತಿದ್ದಿಲ್ಲ. ಇಲ್ಲಿ ಮಾತಾಡ ಮಾತಾಡ ಲೇ ಅಂತಾನೆ ಕರಿತೀರಿ. ಏನ್ ಮಾಡ್ತೀವಿ ಈಗ? ಏನ್ ಮಾಡ್ತೀವಿ ಹೇಳ? ನಮ್ ಗಡಸ ಬಗ್ಗೆ ತಲೆ ಕೆಡ್ಸಕ್ ಹೋಗ್ಬೇಡ. ಬಾಯ್ ಬಾರ್ಲಿ ಈ ಕಡೆ. ಮಾವ ಏನ್ ಆಕ್ಟಿಂಗ್ ಮಾವ, ಸೂಪರ್ ಸೂಪರ್. ನಾವು ಹಂಗ ಮೈ ಮೇಲೆ ದೇವ್ರು ಬಂದು ಅವಾಗ ಮಾಡ್ತಿರ್ತೇವೆ. ಅಲ್ಲ ಇವಾಗ ದೇವ್ರು ಬಂದ್ಬಿಡ್ತಾರೆ ನಿನ್ನ ಮೈ ಮೇಲೆ. ಉಪೇಂದ್ರ ಮಮ್ಮ ಯಾಕೆ ಆಗ್ಲಿಲ್ಲ ಬರ್ತದ? ಇಲ್ಲ, ಇವತ್ತು ಉಪೇಂದ್ರ ಮಾಮಂದಲ್ಲ, ಇವತ್ತು ರಾಯಸ್ಟಾಗ್ ಮಾಮನ್. ಹೋಗ್ಲಿ ಬಿಡು. ಹಂಗಾದ್ರೆ ಮತ್ತ್ಯಾಕ ಒಟ್ನಾಗ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ದಲ್ಲ ಅಷ್ಟು ಸಾಕಂತೀನಿ ನೋಡು. ಅದಕ್ಕೆ ಏನೇ ಇಲ್ಲ. ಏ ಮಮ್ಮ ಇನ್ನೊಂದು 20 ರೂಪಾಯಿ ಕೊಡು. ಏ ಅದಲ್ಲ, ಅಲ್ಲಿ ಮೇಷಿಗೆ ಹೇಳ್ತಿರ್ತಾರೆ ಏನೋ ಅಂತಾರೆ.
ತಳಮಳ ಊರ್ಮಿಳ ಊರ್ಮಿಳ ಊರು ತುಂಬ ನಿನ್ನ ಪರಿಮಳ ತಾಳಲಾರೆ ನಾನು ತಾಳಲಾರೆ ನೋಡಿಕೊಂಡೆ ಹೀಗೆ ಬಾಳಲಾರೆ ತಲೆ ತುಂಬ ತಳಮಳ ಊರ್ಮಿಳ ಊರ್ಮಿಳ ಊರು ತುಂಬ ನಿನ್ನ ಪರಿಮಳ ನಾಯಿ ಪಾಡು ನಡೆದರೆ ನೀನಿಲ್ಲಿ ಅರಬರ ಮೋಡದ ಕೊಡಗಿರುವ ರಕ್ತನ ಹುಣ್ಣಿಮೆ ನೀನು ಪ್ರಾಯದ ಕಡಲು ನಿಮ್ಮ ಮೊಡಲು ಹುಣ್ಣಿಮೆ ನಾನಿಲ್ಲಿ ಕರಗಿದ ಮೇಲೆ ಕೊರಗದೆ ಹಾಗೆ ಅಲೆಮಲೆ ಗಾಳಿ ಚೆಲುವಿನ ಕಮಲು ಅವನು ತಲೆ ತಿರುಗಿಸುತ್ತಿರಲು ಪ್ರೀತಿಯ ಬಾಯಿ ಪಾಠಗಳು ಎಲ್ಲ ತೊದಲು ಬೆಳಗಿನ ದೀಪ ನನ್ನ ರೂಪ ಹಿರಿಯ ಪಾಪ ಸುತ್ತರೆ ನನ್ನ ಕೈಯಲ್ಲಿ ನೋಡಿ ಮನೆಗಳ ಗೋಡೆ ಊರ್ಮಿಳ ಊರ್ಮಿಳ ಊರು ತುಂಬ ನಿನ್ನ ಪರಿಮಳ ಬಾಳಲಾರೆ ನಾನು ಬಾಳಲಾರೆ ನೋಡಿಕೊಂಡೆ ಹೀಗೆ ಬಾಳಲಾರೆ ತಲೆ ತುಂಬ ನಿನ್ನ ತಳಮಳ ಊರ್ಮಿಳ ಊರ್ಮಿಳ ಊರು ತುಂಬ ನಿನ್ನ ಪರಿಮಳ ಬಾಳಲಾರೆ ನಾನು ಬಾಳಲಾರೆ ನೋಡಿಕೊಂಡೆ ಹೀಗೆ ಬಾಳಲಾರೆ ತಲೆ ತುಂಬ ನಿನ್ನ ತಳಮಳ ಊರ್ಮಿಳ ಊರ್ಮಿಳ ಊರು ತುಂಬ ನಿನ್ನ ಪರಿಮಳ $20 ಕೊಟ್ಟು ನಾವು ನಮ್ಮ ಪಾಪು ಹೊಲ್ಸ್ಕೊಂಡು ತಗೊಂಡು